ಶುಭ ಸಂಜೆ. ಸ್ವಾಮಿ ರಾಮತೀರ್ಥರ ವಿಚಾರವನ್ನು ಅವರ ವೇದಾಂತ ವಿಚಾರವನ್ನು ದೃಷ್ಟಾಂತ ಕಥೆಗಳ ಮೂಲಕ ತುಂಬ ಸುಲಭ ಸಾಧ್ಯವಾಗಿ ಜನರಿಗೆ ತಲುಪಿಸುವಂಥ ಪ್ರಯತ್ನ ಸ್ವಾಮಿ ರಾಮತೀರ್ಥರು 152 ವರ್ಷಗಳ ಹಿಂದೆ ಮಾಡಿದರು. ಅದು ರಾಮತೀರ್ಥ ಸೇವಾ ಫೌಂಡೇಶನ್ ಅದನ್ನು ಧ್ಯೇಯವಾಗಿಟ್ಕೊಂಡು ಉದ್ಧರೇದಾತ್ಮನ ಆತ್ಮಾನಂ ಅವಸಾದಯೇತ್ ಈ ಶ್ಲೋಕ ಭಗವದ್ಗೀತೆಯಲ್ಲಿ ಬರುತ್ತೆ. ಎಲ್ಲವೂ ನಿನ್ನೊಳಗೆ ಇದೆ, ನೀನೇ ಅಂದರೆ ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅಂತ ಹೇಗೆ ಹಿರಿಯರು ಹೇಳಿದ್ದಾರೆ, ಹಾಗೆ ರಾಮತೀರ್ಥರು ವೇದಾಂತದ ವಿಚಾರಗಳನ್ನು ಈ ರೀತಿಯಲ್ಲಿ ನಮಗೆ ಅರ್ಥೈಸುವಂತೆ ಮನೆ ಬಾಗಿಲಿಗೆ ಕಥೆಗಳ ಮೂಲಕ ವೇದಾಂತವನ್ನು ತೊಗೊಂಡು ಹೋದವು. ಆ ವಿಚಾರ ತಿಳಿಸೋ ದೃಷ್ಟಿಯಿಂದ ರಾಮತೀರ್ಥ ಸೇವಾ ಫೌಂಡೇಶನ್ ಆರಂಭ ಆಯಿತು. ಸರ್, ಸಮಾಜಕ್ಕೆ ಈ ವಿಚಾರ ತಿಳಿಸಬೇಕು ಅಂದರೆ ಆಗಾಗ್ಗೆ ಸೇರಬೇಕು. ಹಾಗೆ ತಿಂಗಳ ಕಾರ್ಯಕ್ರಮ ಅಂತ ಶುರು ಮಾಡಿದ್ವಿ. ಎಂದೂ ಮಾಸದ ನೆನಪು ಅಂತ ಒಂದು ಶೀರ್ಷಿಕೆ ಕೊಟ್ವಿ. ಅಂದರೆ ಪ್ರತಿ ತಿಂಗಳ ಕಾರ್ಯಕ್ರಮ ಆದರೆ ಮಾಸದ ಅಂದರೆ ಮಾಸ ಅಂದರೆ ತಿಂಗಳು, ಮಾಸದ ಅಂದರೆ ಬಾಡದ, ಮರೆಯದ, ಎಂದೆಂದೂ ನೆನಪಿಟ್ಕೊಳ್ಬೇಕಾದಂಥ ಒಂದು ವಿಚಾರ ಕೊಡುವಂಥ ಪ್ರಯತ್ನ, ಪುಟ್ಟ ಪ್ರಯತ್ನ. ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಕಳೆದ 18 ವರ್ಷಗಳನ್ನು ನಡೆಸ್ಕೊಂಡು ಬರ್ತಾಯಿದೆ. ಸೊ ಆ ರೀತಿ ಆ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಎಲ್ಲರೂ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ, ಯಾರೂ ಮರೆಯದ ಒಂದು ಭಾಗ ಶರೀರದ್ದು. ನಾವು ಕೇಳ್ತಾ ಇದ್ದೀವಿ, ಮಾತಾಡ್ತೀವಿ, ಆದರೆ ಆ ಕೆಲಸ ಅದು ಮಾಡ್ತಾನೇ ಇದೆ. ಆ ವಿಚಾರವಾಗಿ ಇವತ್ತು ನಾವೆಲ್ಲ ಇಲ್ಲಿದ್ದೇವೆ. ನಾವು ಮಲಗಿರಲಿ, ಕುಳಿತಿರಲಿ, ನಾನು ಕ್ಲಾಸಲ್ಲಿ ಹೇಳ್ತೀನಿ, ಕುಳಿತಿರಲಿ, ಮಲಗಿರಲಿ, ಓಡಾಡ್ತಾ ಇರಲಿ, ಅಳ್ತಾ ಇರಲಿ, ಕೂಗ್ತಾ ಇರಲಿ, ಸಿಟ್ಟು ಮಾಡ್ಕೊಳ್ಳಿ, ಓಡಾಡ್ತಾ ಇರಲಿ, ಆದರೆ ಅದು ಮಾತ್ರ ತನ್ನ ಕೆಲಸವನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ. ಆದರೆ ವಿ ನೆವರ್ ಅಕ್ನಾಲೇಜ್ ಫಾರ್ ದ್ಯಾಟ್, ವಿ ನೆವರ್ ಅಕ್ನಾಲೇಜ್ ಫಾರ್ ದ ಬ್ರೆತ್. ಸೊ ಆ ಬ್ರೀದಿಂಗ್ ಆರ್ಗನ್ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಇವತ್ತಿಲ್ಲಿ ಬಂದಿದ್ದೇವೆ. ಸೊ ಡಾಕ್ಟರ್ ಸುಮಾ ಪಿ ಕುಮಾರ್ ಅವರ ಪರಿಚಯವನ್ನು ಮಾಡಿಕೊಡ್ಬೇಕು ಅಂಥೇಳಿ ಡಾಕ್ಟರ್ ಉತ್ತಮ್ ಚಂದ್ ಕಿಂಚ ಅವ್ರನ್ನ ಕೇಳ್ತೀನಿ. ಅವರು ನಮ್ಮ ಇಲ್ಲಿದ್ದವರು ಎಲ್ಲರಿಗೂ ಚಿರಪರಿಚಿತರೇ, ಆದರೂ ನಿಮಗೆ ಗೊತ್ತಿರೋದು ಬರೀ ಇವರು ಹಲ್ಲಿನ ಡಾಕ್ಟ್ರು ಅಂತ ಅಷ್ಟೇ ಇರಬೇಕು. ಆದರೆ ಹಾಗಲ್ಲ, ಅವರು ಸಮಾಜ ಸೇವೆಯಲ್ಲಿ ಒಂದು ಬಹಳ ಶ್ರೇಷ್ಠವಾದ ಒಂದು ಸ್ಥಾನದಲ್ಲಿದ್ದಾರೆ. ಅದು ಎಲ್ಲೂ ತೋರಿಸ್ಕೊಳ್ಳೋದು ಇಲ್ಲ. ಕರ್ನಾಟಕ ಮಾರ್ವಾಡಿ ಅಸೋಸಿಯೇಷನ್ನಲ್ಲಿ ದೊಡ್ಡ ಒಂದು ಸ್ಥಾನದಲ್ಲಿದ್ದು ಬಹಳ ಆ್ಯಕ್ಟಿವಿಟಿ ಅದನ್ನು ನಡೆಸ್ಕೊಂಡು, ಇವತ್ತು ಡಯಾಲಿಸಿಸ್ ಸೆಂಟರ್ ನಡೀತಾ ಇದೆ, ಫ್ರೀಯಾಗಿ ಕೊಡಬೇಕು ಅಂದರೆ ಡಯಾಲಿಸಿಸ್ ಸೆಂಟರ್ ನಡೀತಾ ಇದೆ. ಹಾಗೆ ಒಂದು ಮೊಬೈಲ್ ಡೆಂಟಲ್ ಕ್ಲಿನಿಕ್ ಮಾಡಿದರು. ಎಲ್ಲ ಸ್ಕೂಲ್ಗಳೆಲ್ಲ ಅಲ್ಲಿ ಹೋಗಿ ತುಂಬ ಬೇಕಾದಷ್ಟು ಹಳ್ಳಿಗೆ ಹೋಗಿ ಡೆಂಟಿಸ್ಟ್ಗಳನ್ನೆಲ್ಲ ಕರ್ಕೊಂಡೋಗಿ ಅದನ್ನು ತಪಾಸಣೆ ಮಾಡಿ ಅವ್ರಿಗೆ ಬೇಕಾದಂಥ, ಯಾಕಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಹೀಗೆ ಅನೇಕ ಚಟುವಟಿಕೆಗಳಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಅವರು ಇಲ್ಲೇ ಕೆಳಗಡೆ ನಮ್ಮ ಫಸ್ಟ್ ಫ್ಲೋರಲ್ಲಿ ಅವರ ಡೆಂಟಲ್ ಯೂನಿಟ್ ಇದೆ. ನಾವು ಈ ಬಿಲ್ಡಿಂಗ್ನಲ್ಲಿ ಅಂತಂದರೆ ಇವರ ಆಶ್ರಯದಲ್ಲೇ ನಾವು ಇದನ್ನು ನಮ್ಮ ಚಟುವಟಿಕೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಡಾಕ್ಟರ್ ಸುಮಾ ಅವರ ಪರಿಚಯವನ್ನು ಉತ್ತಮ್ ಚಂದ್ ಕಿಂಚ ಅವರು ಮಾಡಬೇಕಂತ ಕೇಳ್ಕೊಳ್ತೀನಿ. ಸರ್, ತಾವು ಹೇಳಿದ್ದು ಒಂದು I may have to correct, sir. We are standing here because of you, sir. And today is connected, as Ramatirtha said, we are all connected because of some other energy. And today is a very exciting and stimulating topic, because most of us, I can see, are all yoga students here. Many of us are yoga students, and you must have heard sir even talking about lungs as three berths, lower berth and upper berth and middle berth, and how he makes us use more of the alveoli and more of the lungs. And today we have Dr. Suma P. Kumar. She has completed her MBBS from the BMC in 1995 and then underwent specialty training in chest diseases in the UK. She worked as a consultant chest physician at St. Thomas Hospital in London till her return to India in 2008. One of the best brain drains that has happened back to India. She presently serves as the medical director and consultant pulmonologist at Excel Care Hospital. Just down the road, at the end of KR Road, you can see the Excel Care Hospital. And now they've got a new building with very modern amenities.
but one of the best personal, I call it non-corporate care hospitals you can find in this area. Her subspecialty are asthma, COPD, difficult to wean patients, respiratory support in neuromuscular diseases, sleep disorders and respiratory physiology. And she has 5 publications in international journals and 3 book chapters to her credit. All this is what is written. But I know many of you must have interacted with her in different occasions if you have gone to Excel Care. But as a patient, when you see a doctor, we all expect the traditional doctor's outlook, and she has it. Wholesome family physician with care and compassion fully in her, and I have never seen her ruffled. I have a small dental section at Excel Care. We have interacted quite a lot, but I have never seen her ruffled. And the impact that she leaves among the patients or the people who go and see her is health and positivity, which is what we all doctors who want to take care of our patients want to give us all. So going on to the traditional method of family physicians and taking care, one epitome that you have here. And today about lungs, you keep hearing since morning in the classes that you come, breathe, lungs, sir keeps talking, and you can see so many photographs here of his, which has helped us improve our breathing. So today, with her knowledge about maintaining healthy lungs across all ages and with our little bit of physical practice, I think we will go back much more enlightened on this. Thank you, doctor, for coming over here. Thank you, doctor. Thank you, sir. ಜಾಸ್ತಿನೇ ಹೇಳಿದ್ದಾರೆ ಸರ್, ಏನು ಅಷ್ಟೆಲ್ಲ ಏನೂ ಇಲ್ಲ. ನಮ್ಮ ಜೊತೆಗೆ ಮೊಬೈಲ್ ಇದೆ, ಸದಾ ನೆನಪಿಸುವಂಥದ್ದು. ಅದರಿಂದ ಇವತ್ತು ಅದಕ್ಕೊಂದು ಸ್ವಲ್ಪ ರೆಸ್ಟ್ ಕೊಡಿ ಅಂತ, ಸ್ವಲ್ಪ ಹೊತ್ತು, 1 hour. ಓಕೆ, ಥ್ಯಾಂಕ್ ಯು. ಲಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಹೇಳೋದೇ ಬೇಡ ಅನಿಸುತ್ತೆ. ಆದರೂ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ನಾನು ಯಾವ ಥರ ಪೇಷಂಟ್ಸ್ ನೋಡ್ತೀನಿ, ಯಾತಕ್ಕೆ ನೋಡ್ತೀನಿ, ಏನು ಪ್ರಿವೆನ್ಷನ್ ಸ್ಟ್ರಾಟಜೀಸ್ ನಮ್ಮ ಹತ್ರ ಇದೆ, ಇದನ್ನೆಲ್ಲ ಇವತ್ತು ನಾವು ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ನನ್ನ ಒಂದು ಇಂಗ್ಲೀಷ್ ಕನ್ನಡ ಕಂಗ್ಲೀಷಲ್ಲಿ ಮಾತಾಡಿದ್ರೆ ಎಲ್ಲರಿಗೂ ಆಗುತ್ತಾ? ಓಕೆ. ಸೊ ನಮ್ಮದು ಲಂಗ್ಸ್ದು ಕೆಲಸ ಏನು, ಆಮೇಲೆ ಯಾವುದು ಕಾಮನ್ ಲಂಗ್ ಪ್ರಾಬ್ಲಮ್ಗಳಿದೆ, ಆಸ್ಥಮಾ ಇರ್ಬೋದು, ಬ್ರಾಂಕೈಟಿಸ್ ಇರ್ಬೋದು, ಈ ಟರ್ಮಿನಾಲಜಿಗಳು ನನ್ನ ಪೇಷಂಟ್ಸ್ಗಳು ಬರುವಾಗ ತುಂಬ ಕನ್ಫ್ಯೂಷನಲ್ಲಿ ನೋಡ್ತೀನಿ ನಾನು. ಸೊ ಒಂದು ಸ್ವಲ್ಪ ಕ್ಲಾರಿಟಿ, ಬೇರೆ ಬೇರೆ ಥರ ಲಂಗ್ ಡಿಸೀಸಸ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಆಮೇಲೆ ಕೊರೋನಾ ವೈರಸ್ಗೆ ನಾವಂತೂ ಚಿರಋಣಿಯಾಗಿದ್ದೀವಿ, ಯಾಕೆಂದರೆ ಪಲ್ಮನಾಲಜಿಸ್ಟ್ ಫೇಮಸ್ ಆಗಿಬಿಟ್ಟಿದ್ದಾರೆ ಕೊರೋನಾ ವೈರಸ್ಸಿಂದ. ಎಲ್ಲರಿಗೂ ಗೊತ್ತು ಪಲ್ಮನಾಲಜಿಸ್ಟ್ ಅಂದರೆ ಯಾರು ಅಂತ. ನಾನು ಇಂಗ್ಲೆಂಡಿಂದ ಫಸ್ಟ್ ಬಂದು ಏನು ನಾನು ಪಲ್ಮನಾಲಜಿಸ್ಟ್ ಅಂದರೆ ಹಂಗಂದರೆ ಏನು ಅಂತ ಕೇಳೋರು ನನಗೆ. ಇವಾಗ ನನ್ನ ಕೆಲಸ ಏನು ಅಂತ ಬೇರೆಯವರು ಹೇಳ್ತಾರೆ. ಸೊ ಕೊರೋನಾಯಿಂದ ನಾವೇನು ಪಾಠ ಕಲ್ತ್ವಿ ಅಂತಲೂ ನೋಡೋಣ. ಆಮೇಲೆ ಪಲ್ಯೂಷನ್ ನಮಗೆ ಕಾಣದೇ ಇರೋ ವೈರಿ ಆಗಿಬಿಟ್ಟಿದೆ ಇವಾಗ. ಸೊ ಆಸ್ತಮಾ, COPD, ಫೈಬ್ರೋಸಿಸ್ ಎಲ್ಲ ಗೊತ್ತಾಗುತ್ತೆ, ಏನೋ ಸಿಂಪ್ಟಮ್ ಕೊಡುತ್ತೆ, ಕೆಮ್ಮು, ಕಫ, ಏದುಸಿರು ಆ ಥರ ಎಲ್ಲ ಕೊಡುತ್ತೆ. ಆದರೆ ಇದು ಏರ್ ಪಲ್ಯೂಷನ್ ಅಂತೂ ಎಲ್ಲಿದೆ, ಹೇಗಿದೆ, ಯಾವ ಕಡೆಯಿಂದ ಬರ್ತಿದೆ, ಏನೇನು ಕಷ್ಟಗಳು ಕೊಡುತ್ತೆ ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ಇನ್ವೆಸ್ಟಿಗೇಷನ್ಸ್ ಏನು ಥರ ಟೆಸ್ಟ್ಗಳು ಮಾಡ್ತೀವಿ, ಆಮೇಲೆ ಏನು ಟ್ರೀಟ್ಮೆಂಟ್ ಇದೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿವೆನ್ಷನ್ ಏನಿದೆ. ಸೊ ಈ ಡಯಟ್, ಎಕ್ಸಸೈಸ್ ಎಲ್ಲ ನಾನು ಅಟ್ಲೀಸ್ಟ್ ಮೆಡಿಕಲ್ ಕಾಲೇಜಲ್ಲಿದ್ದಾಗ ನ್ಯೂಟ್ರಿಷನ್ ಬಗ್ಗೆ ಅದೆಲ್ಲ ಜಾಸ್ತಿ ಕಲ್ತ್ಕೊಳ್ಳೇ ಇಲ್ಲ. ಇದನ್ನು ಒಂಥರ ಇವಾಗ ಸ್ವಲ್ಪ ಅದೆಲ್ಲ ಕರಿಕ್ಯುಲಮಲ್ಲಿ ಬರ್ತಾ ಇದೆ, ಅದರಿಂದ ಏನು ಮಾಡ್ಬೋದು ಅದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಎಲ್ಲ ಬರ್ತಾ ಇದೆ. ಬಟ್ ನನ್ನ ಅನುಭವದಲ್ಲಿ ಏನು ನಾನು ನೋಡಿದ್ದೀನಿ, ನಾನು ಪ್ರಾಕ್ಟೀಸ್ ಮಾಡೋ ಮೆಡಿಸಿನಲ್ಲಿ ನಾನು ಏನು ಅಡ್ವೈಸ್ ಮಾಡ್ತೀನಿ, ವಾಟ್ ಈಸ್ ಹೆಲ್ಪ್ ಮೈ ಪೇಷಂಟ್ಸ್, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ನಮ್ಮದು ಲಂಗ್ಸ್ದು ಏನು ಕೆಲಸ, ದ ಮೇನ್ ಕೆಲಸ ನಮ್ಮ ಲಂಗ್ಸ್ದು ಅಂದರೆ ಗಾಳಿಲಿರೋ ಆಕ್ಸಿಜನ್ನ ತೊಗೊಂಡು ಹೋಗಿ ಅದನ್ನು ಎಲ್ಲ ನಮ್ಮ ಲಂಗ್ಸಿಂದ ಬೇರೆ ಎಲ್ಲ ಬಾಡಿ ಪಾರ್ಟಿಗೆ ಹೋಗಿಸಿ ಕಾರ್ಬನ್ ಡೈಆಕ್ಸೈಡ್ ವೇಸ್ಟ್ ಗ್ಯಾಸ್ನ ಗ್ಯಾದರ್ ಮಾಡ್ಕೊಂಡು ಬಂದು ಆಚೆ ಕಡೆ ಬಿಡೋದು. ನಿಮಗೆಲ್ಲ ಇದ್ರ ಬಗ್ಗೆ ನಾನು ತುಂಬ ಡೀಟೇಲಾಗಿ ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ. ಒಂದು ಮೂಗಿನ ಹೊಳ್ಳೆಯಿಂದ ನಾವು ಗಾಳಿ ತೊಗೊಳಕ್ಕೆ ಶುರು ಮಾಡ್ತೀವಿ. ಒಂದು ಬ್ರಾಂಚಸ್ ಆಫ್ ಅ ಟ್ರೀ ಥರ, ಟ್ರೇಕಿಯ ನಮ್ಮ ವಿಂಡ್ ಪೈಪ್ ಆದಮೇಲೆ ಬ್ರಾಂಚಸ್ ಆಫ್ ಅ ಟ್ರೀ ಥರ ರೈಟ್ ಟು ಲೆಫ್ಟ್ ಹೋಗಿ ಯು ಸಿ ಲಾಟ್ ಆಫ್ ಮಲ್ಟಿಪ್ಲಿಕೇಶನ್ಸ್ ಆಫ್ ದೀಸ್ ಬ್ರಾಂಕಿಯಲ್ ಟ್ಯೂಬ್ಸ್. ಕೊನೆಗೆ ದ ಎಂಡ್ ಇನ್ ಆಲ್ವಿಯೋಲೈ. ಒಂದು ಮರದಲ್ಲಿ ಒಂದು ದ್ರಾಕ್ಷಿ ಗೊಂಚಲು ನೇತು ಹಾಕ್ದಂಗೆ, ಅದೇ ಆಲ್ವಿಯೋಲೈ.
ಸೊ ಅದು ಗ್ಯಾಸ್ ಎಕ್ಸ್ಚೇಂಜ್ ಯೂನಿಟ್ಸ್ ಆಗಿ ಕೆಲಸ ಮಾಡುತ್ತೆ. ಸೊ ಇದು ಸುಮಾರು ರೋಗಗಳಲ್ಲಿ ಆಲ್ವಿಯೋಲೈ ದ್ರಾಕ್ಷಿ ಗೊಂಚಲುಗಳೇ ಕೆಲಸ ಮಾಡೋದು ನಿಲ್ಲಿಸ್ಬಿಡುತ್ತೆ. ಒಂಥರ ಜೀವನದಿನೇ ಕಟ್ ಮಾಡಿದಾಗೆ ಒಂದು ಬಾಡಿಗೆ. ಸೊ ಆ ಥರ ಒಂದು ಸಿಚುವೇಷನಲ್ಲಿ ಯು ಕ್ಯಾನ್ ಇಮ್ಯಾಜಿನ್ ಪೇಷಂಟ್ಸ್ ಫೀಲಿಂಗ್ ವೆರಿ ಬ್ರೆತ್ಲೆಸ್ ಅಂತ. ಸೊ ನಿಮಗೆ ಒಂದು ಚಿಕ್ಕ ಸಣ್ಣ ಎಕ್ಸಸೈಸ್ ತೋರಿಸ್ತೀನಿ. ಇವಾಗ ಬ್ರಾಂಕೈಟಿಸಲ್ಲಿ ಏನಾಗುತ್ತೆ, COPD ಸ್ಮೋಕಿಂಗ್ ರಿಲೇಟೆಡ್ ಲಂಗ್ ಪ್ರಾಬ್ಲಮಲ್ಲಿ ನೀವು ಇದನ್ನೆಲ್ಲ ಟ್ರೈ ಮಾಡಿರ್ಬೋದು. ಬಟ್ ಎಲ್ಲರೂ ಒಂದು ದೊಡ್ಡ ಉಸಿರು ತೊಗೊಳ್ಳಿ, ಅರ್ಧ ಉಸಿರು ಬಿಡಿ, ಪೂರ್ತಿ ಅಲ್ಲ, ಅರ್ಧ ಮಾತ್ರ ಉಸಿರು ಆಚೆ ಬಿಡಿ. ಇವಾಗ ಅದ್ರ ಮೇಲೆ ಉಸಿರು ತೊಗೊಳಕ್ಕೆ ಟ್ರೈ ಮಾಡಿ. ಕಷ್ಟ ಅನಿಸುತ್ತಲ್ವಾ? ಸೊ ಫುಲ್ಲು ಉಸಿರು ಬಿಡೋಕ್ಕಾಗದೆ ಉಸಿರು ತೊಗೊಳಕ್ಕೆ ಹೋದರೆ ಕಷ್ಟ ಇದೆ. ಸೊ ಸುಮಾರು ಜನ ನನ್ನ ಪೇಷಂಟ್ಗಳು ಅಂಥ ಕಷ್ಟದಲ್ಲಿ ಬದುಕ್ತಾರೆ. ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ಬ್ರಾಂಕೈಟಿಸ್ ಪೇಷಂಟ್ ಇದ್ದರೆ, ಸಿವಿಯರ್ ಆಸ್ಮ್ಯಾಟಿಕ್ಸ್ ಇದ್ದರೆ ಅವ್ರು ಹೆಂಗೆ ಉಸಿರಾಡ್ತಾರೆ ಅಂತ ನಿಮಗೊಂದು ಚಿಕ್ಕ ಒಂದು ಎಕ್ಸ್ಪೆರಿಮೆಂಟಿಂದ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಒಂದೇನ ಕೆಲಸ, ಬರೀ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡಾ? ಇಲ್ಲ. ಸೊ ನಾವು ಉಸಿರಾಡೋ ಗಾಳಿನ ಮೂಗಿಂದನೇ ಕೆಲಸ ಶುರುವಾಗುತ್ತೆ. ದೊಡ್ಡ ದೊಡ್ಡ ಡಸ್ಟ್ ಪಾರ್ಟಿಕಲ್ಸ್ ಇದ್ದರೆ ಅಲ್ಲಿ ಟ್ರ್ಯಾಪ್ ಆಗುತ್ತೆ, ಅದನ್ನೆಲ್ಲ ಆಚೆ ಹಾಕ್ತೀವಿ. ಆಮೇಲೆ ಅಲ್ಲಿ ಸಿಲಿಯಾ ಅಂತಿರುತ್ತೆ, ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಸೊ ಇಟ್ ಜಸ್ಟ್ ಪುಷಸ್ ಔಟ್ ನಮಗೆ ಬೇಡದೇ ಇರೋದು ಕಸ, ಧೂಳು, ಅದನ್ನೆಲ್ಲ. ಸೊ ನಾವಿರೋ ಎನ್ವೈರ್ನಮೆಂಟಲ್ಲಿ ತುಂಬಾ ಇಂಪಾರ್ಟೆಂಟ್ ಕೆಲಸಗಳು ಮಾಡ್ತವೆ. ಅದ್ರ ಜೊತೆಗೆ ನಮ್ಮ ಬಾಡಿ ಟೆಂಪ್ರೇಚರ್ ಎಷ್ಟಿದೆ? 37.2 ಅಂತ ಹೇಳ್ತೀವಿ. ಅದೇ ನಾವು ಆಚೆ ಕಡೆ ಇವಾಗ ಬಿಡಿ, ಇವಾಗ 37 ಇದೆ, ಅದು ಬೇರೆ ವಿಷಯ. ಬಟ್ ಇನ್ನು ಕಡಿಮೆನೂ ಇರ್ಬೋದು, ಜಾಸ್ತಿನೂ ಇರ್ಬೋದು. ಆದರೆ ನಾವು ತಗೋತಾ ಇರೋ ಗಾಳಿ ಆ 37 ಡಿಗ್ರೀಸ್ಗೆ ಹೋಗುತ್ತೆ. ಸೊ ಅದನ್ನು ಮೂಗಿಂದನೇ ಕೆಲಸ ಶುರು ಮಾಡುತ್ತೆ. ಒಂಥರ ಥರ್ಮೋಸ್ಟ್ಯಾಟ್ಗಳ ಥರ ಇರುತ್ತೆ, ಅಲ್ಲಿಂದನೇ ಕೆಲಸ ಶುರುವಾಗಿ ನಾವು ಅಡಿಕ್ವೇಟ್ ಆಗಿರೋ ಟೆಂಪ್ರೇಚರ್ ಇಲ್ಲರೋ ಗಾಳಿ ಲಂಗ್ಸ್ನ ರೀಚ್ ಆಗುತ್ತೆ. ಏಕೆಂದರೆ ತುಂಬ ಕೋಲ್ಡ್ ಗಾಳಿ ಹೋದರೂ ಕಷ್ಟ, ತುಂಬ ಬಿಸಿ ಗಾಳಿ ಹೋದರೂ ಕಷ್ಟ. ಸೊ ಅದನ್ನು ಒಂದು ಮಾಡ್ಯುಲೇಟ್ ಮಾಡಿ ನಮಗೆ ಉಸಿರಾಡೋ ಒಂದು ಶಕ್ತಿ ಇದೆ. ಆಮೇಲೆ ತುಂಬ ಪ್ರೋಟೀನ್ಸ್ಗಳು ಲೈನಿಂಗಲ್ಲಿ ಇರುತ್ತೆ, ಬ್ರಾಂಕಿಯಲ್ ಟ್ಯೂಬ್ಸು, ಲಂಗ್ ಲೈನಿಂಗಲ್ಲಿ ಎಲ್ಲ ಇರುತ್ತೆ. ಈ ಪ್ರೋಟೀನ್ಸು ಇನ್ಫೆಕ್ಷನ್ನ ಫೈಟ್ ಮಾಡೋ ಫಸ್ಟ್ ಡಿಫೆನ್ಸ್ ಲೈನ್. ನಿಮಗೆ ಎಷ್ಟೊಂದು ಜನಕ್ಕೆ ಗೊತ್ತಿರ್ಬೋದು, ಡೆಂಗ್ಯೂ ಫೀವರ್ ಎಲ್ಲ ಆದರೆ ಪ್ಲೇಟ್ಲೆಟ್ಸ್ ಎಲ್ಲ ಕಡಿಮೆ ಆಗುತ್ತೆ ಬ್ಲಡ್ಡಲ್ಲಿ. ಪ್ಲೇಟ್ಲೆಟ್ಸ್ ಕ್ಲಾಟಿಂಗ್ ಕಣಗಳು ಬ್ಲಡ್ಡಲ್ಲಿ ಅದು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಎಷ್ಟೊಂದು ಜನ ಅನ್ಕೋತಾರೆ ಬ್ಲಡ್, ಬೋನ್ ಮ್ಯಾರೋ, ಸ್ಪ್ಲೀನ್ ಅಲ್ಲಿಂದ ಎಲ್ಲ ಕನೆಕ್ಟೆಡ್ ಇರುತ್ತೆ ಬ್ಲಡ್ಗೆ ಅಂತ. ಬಟ್ ಈ ಪ್ಲೇಟ್ಲೆಟ್ಸ್ ಅನ್ನೋದು ಲಂಗ್ಸಲ್ಲಿ ಸಹಿತ ಉತ್ಪತ್ತಿಯಾಗೋ ಒಂದು ಶಕ್ತಿ ಸಹಿತ ಇದೆ. ಹೀಗೆ ಸುಮಾರು ಕೆಲಸಗಳು ಮಾಡುತ್ತೆ ಲಂಗ್ಸ್. ಬರೀ ಉಸಿರಾಟ ಒಂದೇ ಅಲ್ಲ, ಬೇರೆ ಬೇರೆ ಥರ ಕೆಲಸಗಳನ್ನ ಸಹಿತ ಮಾಡುತ್ತೆ. ಸೊ ಇವಾಗ ನಾವು ಏನೇನು ಲಂಗ್ ಪ್ರಾಬ್ಲಮ್ಸ್ಗಳು, ಕಾಮನ್ ಲಂಗ್ ಪ್ರಾಬ್ಲಮ್ಸ್ ನೋಡೋಣ. ಸೊ ಕಾಮನೆಸ್ಟ್ ಏನಂತಂದರೆ ಅಲರ್ಜಿ ಲಂಗ್ ಪ್ರಾಬ್ಲಮ್ಸ್. ಅಲರ್ಜಿಕ್ ನಿಮಗೆಲ್ಲ ಎಷ್ಟು ಜನಕ್ಕೆ ಅಲರ್ಜಿ ಇದೆ ಇಲ್ಲಿ? ಒಂದು 20%, 6-7 ಜನ, 10 to 20%. ಓಕೆ. ಬಟ್ ಇಫ್ ಯು ಆ್ಯಕ್ಚುಲಿ ಲುಕ್ ಎಟ್ ಇಟ್, ಮಕ್ಕಳು ನೀವೆಲ್ಲ ಯೋಗ ಮಾಡಿ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿರ್ಬೇಕು ಅಲರ್ಜಿ ಜೀನ್ನ. ಏಕೆಂದರೆ 2 ಮಗು ಹುಟ್ಟಿದ್ರೆ ದೆರ್ ಇಸ್ ಅ 50% ಚಾನ್ಸ್ ಅಲರ್ಜಿ ಸ್ವಿಚ್ ಆನ್, ಅಲರ್ಜಿ ಸ್ವಿಚ್ ಆಫ್. ದಟ್ ಕಾಮನ್ ಇನ್ ದಿಸ್ ವರ್ಲ್ಡ್. ಮೆನಿ ರೀಸನ್ಸ್. ನಮ್ಮದು ಪ್ರಪಂಚದಲ್ಲಿರೋ ನಮ್ಮದು ಡಯಟ್ ಇರ್ಬೋದು, ಇವಾಗ ಚೇಂಜ್ ಆಗ್ತಾ ಇರೋದು, ಮಾಡರ್ನೈಸೇಷನ್, ಪಲ್ಯೂಷನ್ಗಳು, ವೇರಿಯಸ್ ರೀಸನ್ಸ್, ಫ್ಯಾಮಿಲಿ ಹಿಸ್ಟ್ರಿ ಹೇಳ್ತೀವಿ. ಬಟ್ ಇಟ್ ಈಸ್ ಆ್ಯಸ್ ಕಾಮನ್ ಆಸ್ ದಟ್ 50%. ಓಕೆ. ಯಾಕೆಂದರೆ ತುಂಬ ಜನ ನನ್ನ ಹತ್ರ ಬಂದು ಕೇಳ್ತಾರೆ, ಅಯ್ಯೋ ಮಗುಗೆಲ್ಲ ಇದೆ, ನನ್ನ ಮನೆಯವ್ರಿಗೂ ಯಾವಾಗಲೂ ಕೆಮ್ಮು, ಸೀನು, ನೆಗಡಿ ಇದೆ, ಅವರಿಂದನೇ ಬಂದಿದೆ ಅಲ್ವಾ ಅಂತ. ಇಟ್ ಈಸ್ ನಾಟ್ ಆ್ಯಸ್ ಸಿಂಪಲ್ ಆಸ್ ದಟ್. ಬರೀ ನಾವು ಫ್ಯಾಮಿಲಿ ಹಿಸ್ಟ್ರಿ ಇಂದ ತಕ್ಷಣ ಅದರಿಂದ ಬಂದುಬಿಡುತ್ತೆ ಅಂತಲ್ಲ. ದೇರ್ ಆರ್ ಲಾಟ್ ಆಫ್ ಎನ್ವೈರ್ನಮೆಂಟಲ್ ಫ್ಯಾಕ್ಟರ್ಸ್. ಅದನ್ನು ನೋಡೋಣ ಯಾವ ಎನ್ವೈರ್ನಮೆಂಟಲ್ ಫ್ಯಾಕ್ಟರ್ಸ್ ಇದನ್ನೆಲ್ಲ ಅಫೆಕ್ಟ್ ಮಾಡುತ್ತೆ ಅಂತ. ಅದು ಕಂಬೈನ್ ಆಗಿ ಯೂಶ್ವಲ್ ಆಗಿ ಪ್ರಾಬ್ಲಮ್ಗಳು ಆಗುತ್ತೆ. ಯಾವಾಗಲೂ ಬರೀ ಫ್ಯಾಮಿಲಿ ಹಿಸ್ಟ್ರಿ ಇದ್ದ ತಕ್ಷಣ ಬಂದುಬಿಡುತ್ತೆ ಅಂತ ಕಲ್ಪಿಸ್ಕೊಳ್ಳೋದು ತಪ್ಪಾಗುತ್ತೆ. ಬಟ್ ಇಟ್ ಇನ್ಕ್ರೀಸಸ್ ದ ರಿಸ್ಕ್. ಫ್ಯಾಮಿಲಿನಲ್ಲಿದ್ದರೆ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇನ್ ಅ ವೇ ಇಟ್ ಈಸ್ ಅ ವಾರ್ನಿಂಗ್ ಸೈನ್. ಸೊ ನಮ್ಗೆ ಅವಾಗಲೇ ಗೊತ್ತಿದೆ. ಸೊ ನಾವು ಅದಕ್ಕೆ ಏನೇನು ಬೇಕೋ, ಪ್ರಿವೆನ್ಷನ್ಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಬೇಕಾಗಿ ಬರುತ್ತೆ. ಈ ಆಸ್ತಮಾ ಅಂದರೆ ಏನು? ಒಂದು ಉರಿ ಊತ. ಈಗ ಒಂದು ಕೈ ಕಟ್ಟಾದರೆ ಹೇಗೆ ಅಲ್ಲಿ ರೆಡ್ನೆಸ್ ಬಂದು, ಊತ ಬಂದು, ಕೆಂಪುಗಾಗಿ ಎಲ್ಲ ಆಗುತ್ತೋ, ಅದೇ ಥರ ಈ ಯಾವುದೋ ಒಂದು ಧೂಳಿರ್ಬೋದು, ಇದು ವೇರಿಯಸ್ ಫ್ಯಾಕ್ಟರ್ಸ್ ಇರುತ್ತೆ. ವಿಲ್ ಲುಕ್ ಎಟ್ ಇಟ್. ಅದರಿಂದ ಈ ಇನ್ಫ್ಲಮೇಷನ್, ಅಲರ್ಜಿಕ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಈ ಬ್ರಾಂಕಿಯಲ್ ಟ್ಯೂಬ್ಸಲ್ಲಿ ಆಗ್ಬೋದು, ಅಥವಾ ಹೀಗೆ ಬ್ರಾಂಚಸ್ ಆಫ್ ದ ಟ್ರೀ ಥರ ಬರುತ್ತೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಬಂದ್ರೂ ಸಹಿತ ಇಲ್ಲೆಲ್ಲನೂ ನ್ಯಾರೋಯಿಂಗ್ ಆಗಿ ಬರುತ್ತೆ. ಸೊ ನಿಮಗೆ ಇವಾಗ ನಿಮಗೇ ಒಂದು ಅನುಭವ ಆಗಿರಬೇಕು. ಒಂದು ಕೊಳವೆನಲ್ಲಿ ನಾವು ಊದ್ತಾ ಇದ್ದರೆ ಫುಲ್ಲು ಓಪನ್ ಇರೋ ಕೊಳವೆನಲ್ಲಿ ಊದಕ್ಕೂ, ಅರ್ಧ ಮಾಡ್ಕೊಂಡು ಅದನ್ನು ಊದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಸೊ ಅದೇ ಥರ ಆಸ್ಥಮ್ಯಾಟಿಕ್ಸಲ್ಲಿ ಇಲ್ಲಿ ಫುಲ್ಲು ನ್ಯಾರೋ ಆಗೋಗುತ್ತೆ ಬ್ರಾಂಕಿಯಲ್ ಟ್ಯೂಬು.
ಹಾಗಾಗಿ ಅವರು ಉಸಿರಾಡುವಾಗ ತುಂಬ ಕಷ್ಟಪಡ್ತಾ ಇರ್ತಾರೆ. ಬ್ರೆತ್ಲೆಸ್ನೆಸ್ ಬರ್ಬೋದು, ಗುಯಿ ಗುಯಿ ಅಂತ ವೀಸಿಂಗ್ ಥರ ಬರ್ಬೋದು, ಕೆಮ್ಮು ಬರ್ಬೋದು. ಆದರೆ ಎಷ್ಟೊಂದು ಜನಕ್ಕೆ ಬರೀ ಕೆಮ್ಮೆ ಇರುತ್ತೆ. ಸೊ ಸುಮಾರು ಜನಕ್ಕೆ ನಾನು ಇದು ಅಲರ್ಜಿ ಪ್ರಾಬ್ಲಮ್ ಅಂದರೆ ನಂಬೋದೇ ಇಲ್ಲ, ಡಾಕ್ಟ್ರೇ ನನಗೆ ವೀಸಿಂಗೇ ಇಲ್ಲ ಅಂತ. ಇನ್ನೊಂದು ಪ್ರಾಬ್ಲಮ್ ಏನಂದರೆ ನಮ್ಮ ಕಮ್ಯುನಿಟಿನಲ್ಲಿ, ನಮ್ಮ ಜನರಲ್ ಸೊಸೈಟಿನಲ್ಲಿ ಅಲರ್ಜಿ ಅಂದರೆ ಎಲ್ಲರಿಗೂ ಇರುತ್ತೆ, ಅಲರ್ಜಿ ನನಗೂ ಇದೆ ಅಂತ. ಆಸ್ತಮಾ ಅಂತ ಹೇಳ್ಬಿಟ್ರೆ ಇಲ್ಲ ಡಾಕ್ಟ್ರೆ ನನಗೆ ಖಂಡಿತ ಆಸ್ತಮಾ ಇಲ್ಲ ಅಂತ. ಸೊ ಅದು ನಮ್ಮ ಮೆಡಿಕಲ್ ಭಾಷೆನಲ್ಲಿ ನಾವು ಹೇಳೋದು, ಮೂಗಿಗೆ ಅಫೆಕ್ಟ್ ಆಗಿದ್ರೆ ಅಲರ್ಜಿಕ್ ರೈನೈಟಿಸ್ ಅಂತೀವಿ, ಲಂಗ್ಸಿಗೆ ಅಫೆಕ್ಟ್ ಆದರೆ ಬ್ರಾಂಕಿಯಲ್ ಆಸ್ತಮಾ ಅಂತೀವಿ, ಅಲರ್ಜಿಕ್ ಡರ್ಮಟೈಟಿಸ್, ಎಕ್ಸಿಮಾ ಈ ಥರ ಎಲ್ಲ ಸ್ಕಿನ್ಗಳಿಗಾದರೆ ಹೇಳ್ತೀವಿ. ಸೊ ಒಂದು ಅಲರ್ಜಿಕ್ ಮಾರ್ಚ್ ಅಂತ ಇದೆ. ನೀವು ಎಷ್ಟೊಂದು ಸತಿ ನಾವು ಹೆಂಗೆ ನೋಡ್ತೀವಿ ಇದನ್ನು, ನೀವು ದೊಡ್ಡವರೆಲ್ಲ ಮಕ್ಕಳುಗಳಲ್ಲಿ, ನಿಮ್ಮ ಮೊಮ್ಮಕ್ಕಳುಗಳಲ್ಲಿ ನೋಡಿರ್ಬೋದು. ಸೊ ಹೆಂಗೆ ಶುರುವಾಗುತ್ತೆ ಇದು ಅಂತ. ಸೊ ಹುಟ್ಟಿ ಒಂದು 3-4 ತಿಂಗಳಿಗೇ ಸ್ವಲ್ಪ ಇಲ್ಲಿ ಫ್ಲೆಕ್ಷರ್ಸಲ್ಲಿ ಸ್ಕಿನ್ ರ್ಯಾಷಸ್ ಬರೋಕ್ಕೆ ಶುರುವಾಗುತ್ತೆ. ಆಮೇಲೆ 2-3 ವರ್ಷ ಆಗೋದ್ರಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆದರೆ ಮನೇಲಿ ಯಾರಿಗಾದ್ರೂ ಮಗುಗೆ ನೆಗಡಿ ಶುರುವಾಗುತ್ತೆ, ಹೋಗೋದೇ ಇಲ್ಲ ಬೇಗ, ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಮೆಡಿಸನ್ ಹಾಕ್ತಾರೆ. ಒಂದು 6-7 ವರ್ಷ ಬರೋದ್ರಲ್ಲಿ ಅಯ್ಯೋ ಕೋಲ್ಡ್ ಕಾಫು ತುಂಬ ಕಾಮನ್, ಇವನಿಗೆ ಗುಯ್ ಗುಯ್ ಅಂತ ವೀಸಿಂಗ್ ಆಗಿಬಿಡುತ್ತೆ, ಮನೇಲೆಲ್ಲ ಇನ್ಫೆಕ್ಷನಿಂದ ರಿಕವರ್ ಆದರೂ ಇವನಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ಸೊ ದಟ್ ಈಸ್ ಕಾಲ್ಡ್ ಆ್ಯನ್ ಅಲರ್ಜಿಕ್ ಮಾರ್ಚ್. ನಾವು ಬೇಗ ಇಂಟರ್ವೀನ್ ಮಾಡಿದಷ್ಟು ಈ ಅಲರ್ಜಿಕ್ ಪ್ರಾಬ್ಲಮಿಗೆ ಆ ಮಾರ್ಚ್ನ ನಾವು ತಡೆ ಹಿಡಿಯೋ ಅಂಥ ಮೆಡಿಕೇಷನ್ಸ್ ಇದೆ. ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಅದನ್ನು ಮಾಡಲೂಬಹುದು. ಸೊ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಕನ್ಸಿಡ್ರೇಷನ್. ಅಲರ್ಜಿ ಬರೀ ಕೆಮ್ಮಾಗಿ ಸಹಿತ ಕಾಣಿಸ್ಕೊಳ್ಬೋದು. ಸೊ ಇವಾಗ ಟ್ರಿಗರ್ಸ್ ಅಂತ ನಾನು ಹೇಳಿದೆ. ಏನೇನು ಟ್ರಿಗರ್ಸ್ ಇದೆ? ಕಾಮನ್ ಟ್ರಿಗರ್ಸು ಡಸ್ಟ್ ಮೈಟ್. ಎಲ್ಲಿದೆ ಡಸ್ಟ್ ಮೈಟ್? ಎಲ್ಲ ಕಡೆ ಇದೆ. ಸೊ ಮನೆಯಲ್ಲಿ ಅಪ್ಹೋಲ್ಸ್ಟರ್ಡ್ ಫರ್ನಿಚರ್, ಸೋಫಾಗಳಿದ್ರೆ, ಕಾರ್ಪೆಟ್ಗಳಿದ್ರೆ, ದೇ ಆರ್ ರಿಚ್ ಆ್ಯಂಡ್ ದೇ ವೇ ಫುಲ್ ಆಫ್ ಡಸ್ಟ್ ಮೈಟ್ಸ್. ಇನ್ನೊಂದೇನೆಂದರೆ ಡಸ್ಟ್ ಮೈಟ್ದು ಕ್ಯಾರೆಕ್ಟರಿಸ್ಟಿಕ್ಕು, ನೀವು ತೊಗೊಂಡು ಅದನ್ನು ಒಂದು ಸತಿ ನೀವು ಬಟ್ಟೆ ಕೊಡುವುದ್ರೆ ಅದು ಡಸ್ಟ್ ಮೈಟ್ಸ್ ಬಂದರೆ ಗಾಳಿನಲ್ಲಿ ಸುಮಾರು ಹೊತ್ತಿರುತ್ತೆ. ಸೊ ನೀವಿವಾಗ ಬಟ್ಟೆ ಕೊಡ್ವಿ ಹೋಗ್ಬೋದು, ಆದರೆ ನಿಮ್ಮ ಮಗು 8 ಗಂಟೆಗೆ ಮನೆಗೆ ಬಂದಾಗ ಸಂಜೆ ಅದನ್ನ ಎಲ್ಲ ಇನ್ಹೇಲ್ ಮಾಡಿ ಬೆಳಿಗ್ಗೆ ಎದ್ರೆ ವೀಸಿಂಗ್ ಬರ್ಬೋದು, ಕೆಮ್ಮು ಬರ್ಬೋದು ಎಲ್ಲ, ಇಫ್ ದೇ ಆರ್ ಪ್ರೋನ್ ಫಾರ್ ಆಸ್ತಮಾ. ಸೊ ಹಾಗಾಗಿ ಡಸ್ಟ್ ಮೈಟ್ ಸೆನ್ಸಿಟಿವಿಟಿ ಇದ್ದರೆ ಮನೇನ ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಸ್ವಚ್ಛ ಅಂದಿದ ತಕ್ಷಣ ಇನ್ನೊಂದೇನೆಂದರೆ ಎಷ್ಟೊಂದು ಜನ ಇವಾಗ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ನಾನು ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಅಜ್ಜಿ ತಾತ ಏನು ಕೆಮಿಕಲ್ ಉಪಯೋಗಿಸ್ತಾ ಇದ್ರು, ನೀರಿನಲ್ಲಿ ಕ್ಲೀನ್ ಮಾಡಿ. ಆ ಕೆಮಿಕಲ್ಸು, ಪರ್ಫ್ಯೂಮ್ಸ್, ಈ ಸೊಳ್ಳೆ ಹೊಡಿಯೋದಕ್ಕೆ ಹಾಕ್ಕೊಳ್ತೀವಲ್ಲ, ಆಲ್ ದೀಸ್ ಥಿಂಗ್ಸ್, ಆ ಟಾಟಾಯ್ಸ್ ಮಸ್ಕಿಟೋ ಕಾಯಿಲ್ಗಳು, ದೇ ಆರ್ ಆಲ್ ಹೈಲಿ ಅಲರ್ಜಿಕ್. ತುಂಬ ಕೆಮಿಕಲ್ಸ್ ಇರುತ್ತೆ. ಅದನ್ನೆಲ್ಲ ಮನೇಲಿ ಅವಾಯ್ಡ್ ಮಾಡೋದು, ಅಗರಬತ್ತಿ ಸಹಿತ ಅವಾಯ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ತುಂಬ ಜನಕ್ಕೆ ಇದೆ ಅಗರಬತ್ತಿ ಪ್ರಾಬ್ಲಮ್ ಆದ್ರೂ ಧೂಪ ಇಸ್ ಓಕೆ ಅಂತ. ಬಟ್ ನಿಮ್ಮ ಮನೆಯಲ್ಲಿ ಅಲರ್ಜಿ ಇದ್ದು ನೀವು ಹಚ್ಚಿದಾಗ ಬೇರೆ ಮಗು ಅಥವಾ ಮನೆಯವರು ಯಾರಾದರೂ ಕೆಮ್ತಾ ಇದ್ದರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿಬಿಡಿ. ಇಲ್ಲ ಅವ್ರ ಮನೇಲಿ ಇಲ್ಲದೆ ಇರುವಾಗ ನಿಮ್ಗೆ ಹಚ್ಚಲೇಬೇಕು ಅಂತ ಇದ್ದರೆ ಹಚ್ಚಿ. ಸೊ ದಟ್ ಈಸ್ ಸಮಥಿಂಗ್ ಟು ಕನ್ಸಿಡರ್. ಸೊ ಡಸ್ಟ್ ಮೈಟ್ಸ್, ಇದು ಟ್ರೀ ಪೋಲನ್ಸ್, ಎಸ್ಪೆಷಲಿ ಸಮ್ಮರಲ್ಲಿ ಅಲರ್ಜಿ ಆಗೋರಿಗೆ ಟ್ರೀ ಪೋಲನ್ಸಿಂದ ಸಹಿತ ವೀಸಿಂಗ್ ಜಾಸ್ತಿ ಆಗ್ಬೋದು. ನಮ್ಮ ದೇಶದಲ್ಲಿ ಪಾರ್ಥೇನಿಯಂ ತುಂಬಾ ಕಾಮನ್ ಇದೆ. ಎಲ್ಲ ಖಾಲಿ ಸೈಟ್ ಈಸ್ ಫುಲ್ ಆಫ್ ಪಾರ್ಥೇನಿಯಂ. ಸೊ ನೀವು ಸುತ್ತಮುತ್ತ ಅದರಲ್ಲಿದ್ದರೆ ದಟ್ ಈಸ್ ಅನದರ್ ಪೋಟೆಂಟ್ ಟ್ರಿಗರ್. ಆಮೇಲೆ ಅದರದ್ದು ಹೂವು ನೀವು ನೋಟಿಸ್ ಮಾಡಿರ್ಬೋದು, ಬಿಳಿ ಹೂವು ಇರುತ್ತೆ ತುದಿನಲ್ಲಿ, ಅದರದ್ದು ಕಣಗಳು 100 ಮೈಲಿ ಟ್ರಾವೆಲ್ ಮಾಡ್ತವೆ. ಸೊ ಹಾಗಾಗಿ ನಿಮ್ಮ ಮನೆ ಪಕ್ಕನೇ ಪಾರ್ಥೇನಿಯಂ ಇರಬೇಕು ಅಂತಿಲ್ಲ, ಪಕ್ಕದ ರೋಡ್ನಲ್ಲಿ ಇದ್ದರೂ ಸಹಿತ ಅದರಿಂದ ನಿಮಗೆ ಅಫೆಕ್ಟ್ ಆಗ್ಬೋದು. ಆಮೇಲೆ ಜಿರ್ಲೆಗಳಿಂದ ಸಹಿತ ಇದು ಕಾಮನ್ ಆಗಿ ಅಫೆಕ್ಟ್ ಆಗೋ ಸಾಧ್ಯತೆ ಇದೆ. ಸೊ ಅಲರ್ಜಿ ಪ್ರೋನ್ ಇರೋರ ಮನೆಯಲ್ಲಿ ಇದನ್ನೆಲ್ಲ ಅವಾಯ್ಡ್ ಮಾಡೋದು ಉತ್ತಮ. ಆಮೇಲೆ ಮೋಲ್ಡ್, ಇವಾಗ ಎಷ್ಟೊಂದು ಮನೆಯಲ್ಲಿ ನೀರು ಸೋರೋದು ಎಲ್ಲ ಇದ್ದಾಗ ಕರಿಗೆ ಮೋಲ್ಡ್ ಫಾರ್ಮೇಷನ್ ಆಗಿರೋದನ್ನು ನೀವು ನೋಡಿರ್ಬೋದು. ಅದು ಸಹಿತ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಟ್ರಿಗರ್ ಫಾರ್ ಆಸ್ತಮಾ. ಅದನ್ನು ಸಹಿತ ಅವಾಯ್ಡ್ ಮಾಡೋದು ವಾಸಿ. ಇನ್ನು ನಾನ್ ಅಲರ್ಜಿಕ್ ಟ್ರಿಗರ್ಸ್ ಅಂತ ಹೇಳ್ತೀವಿ. ಕೆಲವು ಮಕ್ಕಳಿಗೆ ಎಕ್ಸಸೈಸ್ ಮಾಡಿದಾಗ ಶುರುವಾಗುತ್ತೆ ಪ್ರಾಬ್ಲಮ್ಮು. ಆಮೇಲೆ ಅಥವಾ ಎಕ್ಸಸೈಸ್ ಮಾಡಿ ಮನೆಗೆ ಬಂದು ಕೂತಾಗ ವೀಸಿಂಗ್ ಶುರುವಾಗುತ್ತೆ. ಕೋಲ್ಡ್ ಏರ್ ಉಸಿರಾಡುವಾಗ ತಣ್ಣಗೆ ಇವಾಗ ಫ್ರಿಜ್ ಗಾಳಿ ತೆಗೆದ್ರೂ ಕೆಲವ್ರಿಗೆ ವೀಸಿಂಗ್ ಶುರುವಾಗುತ್ತೆ, ಆ ಥರ ಇರುತ್ತೆ. ಆಮೇಲೆ ಅನದರ್ ಕಾಮನ್ ಥಿಂಗ್ ಇಸ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ವೈರಲ್ ಇನ್ಫೆಕ್ಷನ್ಸ್ಗಳಿಂದ. ಸೊ ನಾವು ಅದಕ್ಕೇ ಹೇಳ್ತೀವಿ ವೈರಲ್ ಇನ್ಫೆಕ್ಷನ್ಸ್ಗಳಾಗದೇ ಇರೋಂಗೆ ವ್ಯಾಕ್ಸಿನ್ಗಳನ್ನ ಹಾಕಿಸ್ಕೊಳ್ಳಿ ಅಂತ. ಇನ್ನು ಮೆಡಿಸನ್ಗಳಿಂದ ಕೆಲವು ಸತಿ ಎಷ್ಟೊಂದು ಜನ, ನಾನು ವರ್ಷದಲ್ಲಿ 1-2 ದೊಡ್ಡವರಲ್ಲಿ ಆಸ್ತಮಾ ನೋಡ್ತೀನಿ, ನಂಗೆ ಮುಂಚೆ ಯಾವಾಗಲೂ ಅಲರ್ಜಿ ಇಲ್ಲ ಅಂತ. ನಿಮಗೆ BP ಇದೆಯಾ, ಅದಕ್ಕೇನು ಮೆಡಿಸನ್ ತೊಗೋತಿದ್ದೀರಾ ಅಂದರೆ ಬೀಟಾ ಬ್ಲಾಕರ್ಸ್ ಅಂತ ನಾವು ಹೇಳ್ತೀವಿ, ಅಟೆನಲಾಲ್, ಆ ಥರ ಗ್ರೂಪ್ ಆಫ್ ಮೆಡಿಕೇಷನ್ಸ್.
ಅದು ಸಹಿತ ನೀವು 25 ವರ್ಷ ತೊಗೊಂಡು ನೀವು ಆರಾಮಕ್ಕಿರ್ಬೋದು, ಸಡನ್ನಾಗಿ ಏನೋ ಟ್ರಿಗರ್ ಆಗಿ ನಿಮಗೆ ವೀಸಿಂಗ್ ಕೆಮ್ಮು ಕಾಣಿಸ್ಕೊಳ್ಬೋದು. ದೇರ್ ಆರ್ ಲಾಟ್ ಆಫ್ ಆಲ್ಟರ್ನೇಟಿವ್ಸ್, ಬಿ ಪಿ ಮೆಡಿಸಿನ್ ಆಲ್ಟರ್ನೇಟಿವ್ಸ್. ಏನೂ ಇಲ್ಲ, ಇದೊಂದು ಅವೇರ್ನೆಸ್ ಅಷ್ಟೇ. ಹೋಗಿ ಬಿ ಪಿ ಮೆಡಿಸಿನ್ ಚೇಂಜ್ ಮಾಡಿಸ್ಕೊಳ್ಬೇಕಾಗಿ ಬರುತ್ತೆ. ಇನ್ನೊಂದೇನೆಂದರೆ ಆಸ್ಪಿರಿನ್ ಸೆನ್ಸಿಟಿವಿಟಿ. ಈಗ ಎಷ್ಟೊಂದು ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಅದು ಇದು ಅಂತ ಆಸ್ಪಿರಿನ್ ತಗೊಳ್ತಾರೆ. ದಟ್ ಈಸ್ ಅನದರ್ ಪೇನ್ ಕಿಲ್ಲರ್ಸ್ ಆ್ಯಂಡ್ ಆಸ್ಪಿರಿನ್ ಗ್ರೂಪ್ ಆಫ್ ಡ್ರಗ್ಸ್ ಈಸ್ ಅನದರ್ ಟ್ರಿಗರ್ ಫಾರ್ ಆಸ್ಮಾ ಅಮಂಗ್ಸ್ಟ್ ಡ್ರಗ್ಸ್. ಸೊ ಇದೇನಂತಂದರೆ ಅಲರ್ಜಿ ಯೂಶಲ್ ಆಗಿ ಮಕ್ಕಳಲ್ಲಿ, ಆಮೇಲೆ ಟೀನೇಜ್ ಯಂಗ್ ವಿಮೆನ್ ಅಂತ ಹೇಳ್ತೀವಿ, ಅಡಲ್ಟ್ಸಲ್ಲೂ ಹುಡುಗರಲ್ಲೂ ಬರ್ಬೋದು, ಹುಡುಗಿಯರಲ್ಲೂ ಬರ್ಬೋದು. ಬಟ್ ಆ್ಯಸ್ ವಿ ಏಜ್ ಹೆಂಗಸರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ ಇದು. ಆದರೆ ನನ್ನ ಪ್ರಾಕ್ಟೀಸಲ್ಲಿ ನಾನು ನೋಡ್ತಾ ಇರೋದು ಇವಾಗ ಈವನ್ 40, 50, 60 ವರ್ಷದಲ್ಲೂ ಸಹಿತ ಎಷ್ಟೊಂದು ಜನ ಫಸ್ಟ್ ಟೈಮ್ ವೀಸಿಂಗ್ ಆಗಿ ಅಥವಾ ಕೆಮ್ಮು ಹೋಗ್ತಾನೆ ಇಲ್ಲ ಅಂತ ಬಂದು ನನ್ನನ್ನು ನೋಡ್ತಾರೆ. ಸೊ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಏನೋ ಮನೆಯಲ್ಲಿ ಪೇಂಟಿಂಗ್ ಮಾಡಿರ್ಬೋದು. ಸೊ ದೀಸ್ ಆರ್ ಆಲ್ ಸಮ್ ಟ್ರಿಗರ್ಸ್. ಎನ್ವೈರ್ನಮೆಂಟಲ್ ಎಕ್ಸ್ಪೋಜರಿಂದ ಅವ್ರಿಗೆ ಟ್ರಿಗರ್ ಆಗಿ ಈ ಥರ ಬರುತ್ತೆ. ಅಥವಾ ಟ್ರಾವೆಲ್ ಮಾಡಿದಾಗ ಏನೋ ಒಂದು ವೈರಲ್ ಇನ್ಫೆಕ್ಷನ್ ಆಗಿ ದಟ್ ಕೂಡ ಟ್ರಿಗರ್ಡ್. ಸೊ ಆಲ್ ದೀಸ್ ಥಿಂಗ್ಸ್. ಸೊ ಹಾಗಾಗಿ ದಿಸ್ ಈಸ್ ಅ ಥಿಂಗ್ ಅಬೌಟ್ ಅಲರ್ಜಿಕ್ ಏರ್ವೇಸ್. ಇನ್ನೊಂದು ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್, ಕ್ರಾನಿಕ್ ಬ್ರಾಂಕೈಟಿಸ್. ತುಂಬ ಜನಕ್ಕೆ ಆಸ್ತಮಾ, ಬ್ರಾಂಕೈಟಿಸ್ ತುಂಬ ಕನ್ಫ್ಯೂಷನ್ ಇರುತ್ತೆ. ಸೊ ದಿಸ್ COPD ಆರ್ ಕ್ರಾನಿಕ್ ಬ್ರಾಂಕೈಟಿಸ್ ಈಸ್ ಅ ವೆರಿ ಸ್ಪೆಸಿಫಿಕ್ ಟರ್ಮ್ ವಿ ಯೂಸ್. ಅದೇನಂತಂದರೆ ಸ್ಮೋಕರ್ಸ್ ಲಂಗ್ ಡಿಸೀಸ್ ಬೇಸಿಕ್ಲಿ. ಸೊ ತುಂಬ ವರ್ಷದಿಂದ ಸ್ಮೋಕಿಂಗ್ ಮಾಡಿ ಈ ಥರ ಲಂಗಲ್ಲಿ ಕೆಮ್ಮು, ಕಫ, ಏದುಸಿರು ಅದೆಲ್ಲ ಬರುತ್ತೆ. ಯೂಶುವಲ್ ಆಗಿ 40 ವರ್ಷ ಆದಮೇಲೆ ಇದು ಕಾಣ್ಕೊಳ್ಳೋದು. ತುಂಬ ಚಿಕ್ಕ ಮಕ್ಕಳಲ್ಲಿ ನಾವು ನೋಡೋದಿಲ್ಲ. ಆದರೆ ಈ ಥರ ಫೀಚರ್ಸ್ ನಾವಿವಾಗ ಎಷ್ಟೊಂದು ಜನ ಚಿಕ್ಕ ಮಕ್ಕಳುಗಳು, ಲೋ ಬರ್ತ್ ವೆಯ್ಟ್ ಮಕ್ಕಳು, ಪ್ರಿಮೆಚ್ಯೂರ್ ಮಕ್ಕಳನ್ನೆಲ್ಲ ಜೀವ ಉಳಿಸ್ತಾ ಇದ್ದಾರೆ ಡಾಕ್ಟ್ರುಗಳು. ಸೊ ಕೆಲವರೆಲ್ಲ ನೀವು ನೋಡಿರ್ಬೋದು, ಇವಾಗ 22, 24 ವಾರ, 30 ವಾರದಲ್ಲಿ ಹುಟ್ಟಿರೋ ಮುಂಚೆಲ್ಲ ಮಕ್ಕಳು ಉಳಿತಾನೇ ಇರಲಿಲ್ಲ. ಆದರೆ ಇವಾಗ ನಮ್ಮದು ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತಂದರೆ ಅಂಥ ಮಕ್ಕಳುಗಳು ಸಹಿತ ಆರಾಮಕ್ಕೆ ನಮ್ಮ ಥರ ಬೆಳೀತಾರೆ. ಕೆಲವ್ರಿಗೆ ಏನಾಗುತ್ತೆ, ಲಂಗ್ ಗ್ರೋತೆ ಫುಲ್ಲು ಆಗಿರಲ್ಲ. ಸೊ ಅಂಥ ಮಕ್ಕಳುಗಳು ದೊಡ್ಡವರಾದಾಗ COPD ಆಗಿ ನಮ್ಮನ್ನು ನೋಡೋ ಸಾಧ್ಯತೆ ಇರುತ್ತೆ. ಎಲ್ಲರಿಗೂ ಬಂದೇ ಬರುತ್ತೆ ಅಂತಲ್ಲ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಗಳಲ್ಲಿ ಪ್ರಿಮೆಚ್ಯೂರ್ ಮಕ್ಕಳಿದ್ರೆ. ಬಟ್ ಅದು ಒಂದು ಅವರೇನಾದರೂ ಕೆಮ್ಮು, ಕಫ ಅಂತ ಹೇಳ್ತಾ ಇದ್ರೆ ಇಟ್ ಈಸ್ ಅನ್ ಇಂಡಿಕೇಶನ್ ನಾಟ್ ಟು ಇಗ್ನೋರ್. ಹೋಗಿ ಅದಕ್ಕೆ ಇವ್ಯಾಲ್ಯೂಯೇಷನ್ ಮಾಡಿಸಿ. ದಿಸ್ ಗ್ರೂಪ್ ಆಫ್ ಪೇಷಂಟ್ಸ್ ಅವ್ರಿಗೆ ದೇ ಕ್ಯಾನ್ ಹ್ಯಾವ್ COPD ಅಟ್ ಅ ಯಂಗರ್ ಏಜ್. ಆಮೇಲೆ ಇನ್ನೊಂದೇನಂತಂದರೆ ಸ್ವಲ್ಪ ಪ್ರೋಟೀನ್ಗಳ ಡೆಫಿಷಿಯನ್ಸಿ ಇದ್ರೂ ಈ ರೋಗ ಕಾಣಿಸ್ಕೊಳ್ಬೋದು. ಇವಾಗ ಇನ್ನೊಂದು ಬಯೋಮಾಸ್ ಫ್ಯೂಯಲ್, ಜೀವರಾಶಿ ಇಂಧನ ಅಂತ ಹೇಳ್ತೀವಿ. ಸೊ ಹಳ್ಳಿಗಳಲ್ಲಿ ಗ್ಯಾಸ್ ಸ್ಟವ್ ಎಲ್ಲ ಇಲ್ಲದೆ ಇರ್ಬೋದು. ಸೊ ಕಟ್ಟಿಗೆ ಒಲೆ ಉರಿಸ್ತಾ ಇರ್ತಾರೆ, ಏನು ವೆಂಟಿಲೇಷನ್ ಇರಲ್ಲ. ಇಂಥ ಜಾಗಗಳಲ್ಲಿ ಸಹಿತ ಹೆಂಗಸರಲ್ಲಿ ಎಸ್ಪೆಷಲಿ ಇದು ನಾವು COPD ಆಗಿ ನೋಡ್ತೀವಿ. ನಮ್ಮ ದೇಶದ ರಿಸರ್ಚ್ ಪ್ರಕಾರ ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿದ್ರೆ 80% ಸ್ಮೋಕಿಂಗ್ ರಿಲೇಟೆಡ್ ಇರುತ್ತೆ, ಇನ್ನು 20% ಮಾತ್ರ ಈ ಜೀವರಾಶಿ ಇಂಧನ, ಏರ್ ಪೊಲ್ಯೂಷನ್ ಹಾಗೆಲ್ಲ. ನಮ್ಮ ದೇಶದಲ್ಲಿ 50% ಮಾತ್ರ ಸ್ಮೋಕಿಂಗ್ ರಿಲೇಟೆಡ್ ಇದೆ, ಬೇರೆ ಇನ್ನೊಂದು 50% ಬೇರೆ ಕಾರಣಗಳಿಂದ, ಇವೆಲ್ಲ ಕಾರಣಗಳಿಂದ ಬರುತ್ತೆ. ಸೊ ಜನರಲ್ ಆಗಿ ನಾನು ಇಂಗ್ಲೆಂಡಲ್ಲಿ ನೋಡಿರೋದಕ್ಕಿಂತ ಜಾಸ್ತಿ ಹೆಂಗಸರಲ್ಲಿ ನಾನು ಇದನ್ನು ಇಲ್ಲಿ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀನಿ. ಸೊ ಇಲ್ಲೇನಂತಂದರೆ ಬರೀ ಬ್ರಾಂಕಿಯಲ್ ಟ್ಯೂಬ್ ನ್ಯಾರೋ ಆಗೋದಷ್ಟೇ ಅಲ್ಲ, ಅಲರ್ಜಿಕ್ ಇನ್ಫ್ಲಮೇಷನ್ ಅಂತ ನಾನು ತೋರಿಸ್ದೆ ಆಸ್ತಮಾನಲ್ಲಿ. ಏನು ನಾವು ಅದು ದ್ರಾಕ್ಷಿ ಗೊಂಚಲುಗಳ ಆಲ್ವಿಯೋಲೈ ಬಗ್ಗೆ ಹೇಳಿದೆ, ಅದು ಸಹಿತ ಡಿಸ್ಟ್ರಾಯ್ ಆಗೋಕ್ಕೆ ಶುರುವಾಗುತ್ತೆ ಡಿಸೀಸ್ ಅಡ್ವಾನ್ಸ್ ಆದಾಗ. ಸೊ ಏನಾಗುತ್ತೆ, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗೋದು ಅಫೆಕ್ಟ್ ಆಗುತ್ತೆ. ಅದರಿಂದ ನೂರಾರು ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಇಲ್ಲಿಂದ ಅಲ್ಲಿಗೆ ನಡೆಯೋಕ್ಕಾಗಲ್ಲ. ಸೊ ಆಚೆ ಕಡೆ, ಮನೆಯಿಂದ ಆಚೆ ಕಡೆ ಹೋಗೋದನ್ನು ಅವರು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ವಿ ನೌ ರೆಕಗ್ನೈಸ್ COPD ಇಸ್ ನಾಟ್ ಅ ಡಿಸೀಸ್ ಜಸ್ಟ್ ಕನ್ಫೈನ್ ಟು ದ ಲಂಗ್ಸ್. ಬರೀ ಶ್ವಾಸಕೋಶಕ್ಕೆ ಮಾತ್ರ ಇದು ಅಫೆಕ್ಟ್ ಮಾಡಲ್ಲ. ಸೊ ಆ ಇನ್ಫ್ಲಮೇಷನ್ ಏನು ಶುರುವಾಗುತ್ತೆ ಬಾಡಿನಲ್ಲಿ, ಬೇರೆ ಕಡೆ ಸುಮಾರು ಕಡೆ ಹರಡಿ ಪ್ರಾಬ್ಲಮ್ಗಳನ್ನ ಮಾಡ್ಬೋದು. ಸೊ ನಾವು ಹೇಳ್ತೀವಿ ಇಟ್ಸ್ ಅ ಸಿಸ್ಟಮಿಕ್ ಇನ್ಫ್ಲಮೇಟ್ರಿ ಡಿಸೀಸ್ ಅಂತ ಇವಾಗ. ಸೊ ಆ ಉರಿಯೂತದ ಲಕ್ಷಣಗಳು ಬೇರೆ ಕಡೆನೂ ಕಾಣಿಸ್ಕೋಬೋದು. ಇಂಥ ಪೇಷಂಟ್ಸ್ಗಳಲ್ಲಿ ನಾವು ಡಯಾಬಿಟೀಸ್ ಅಥವಾ ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂತ ಏನು ಹೇಳ್ತೀವಿ, ಒಬೇಸಿಟಿ, ಅದು ಎಲ್ಲ ಜಾಸ್ತಿ ಇರುತ್ತೆ. ಕಾರ್ಡಿಯೋವ್ಯಾಸ್ಕ್ಯುಲರ್, ಹಾರ್ಟ್ ಡಿಸೀಸಸ್. ನನ್ನ ಅರ್ಧ ಲಂಗ್ ಡಿಸೀಸ್ ಪೇಷಂಟ್ಸ್ಗಳು ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಬಿಡ್ತಾರೆ. ಸೊ ಇಟ್ ಈಸ್ ನಾಟ್ ಪ್ರೈಮರಿಲಿ ಬಿಕಾಸ್ ಆಫ್ ದಿಯರ್ ಲಂಗ್ ಪ್ರಾಬ್ಲಮ್. ಆ ಥರ ಸಹಿತ ಒಂದು ಸ್ಥಿತಿ ಬರುತ್ತೆ. ಆಮೇಲೆ ಬೋನ್ ವೀಕ್ನೆಸ್, ಇದು ಅಸ್ಥಿಪಂಜರದ್ದು ಇದು ಸಾಂದ್ರತೆ ಕಡಿಮೆ ಆಗೋದು, ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ವಯಸ್ಸಾಗ್ತಾ ಆಗ್ತಾ ಎಸ್ಪೆಷಲಿ ಹೆಂಗಸರಲ್ಲಿ ಮೆನೋಪಾಸ್ ಆದಮೇಲೆ ಹಾರ್ಮೋನಲ್ ಇಫೆಕ್ಟ್ಸ್ ಕಡಿಮೆ ಆದಾಗ ಇದಕ್ಕೆ ಆಸ್ಟಿಯೋಪೊರೋಸಿಸ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಮುಂಚೆನೇ.
ಅದ್ರ ಜೊತೆಗೆ COPDನೂ ಅಂಟ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅನೀಮಿಯಾ. ಆ್ಯಂಡ್ ಅನದರ್ ಮೇಜರ್ ಥಿಂಗ್ ಈಸ್ ಆಂಗ್ಸೈಟಿ ಆ್ಯಂಡ್ ಡಿಪ್ರೆಷನ್. ನಾವು ನಮ್ಮ ಕಲ್ಚರಲ್ಲಿ ಅಷ್ಟಾಗಿ ಇದನ್ನು ಓಪನ್ ಆಗಿ ಮಾತಾಡೋದಿಲ್ಲ, ಬಟ್ ದೀಸ್ ಪೀಪಲ್ ಆರ್ ಹೈಲಿ ಪ್ರೋನ್ ಫಾರ್ ಇಟ್. ಅದು ಇನ್ನೊಂದು ಏನಾಗುತ್ತೆ, ಅವರು ಅಯ್ಯೋ ನನಗೆ ಉಸಿರಾಡೋಕ್ಕೆ ಸಾಧ್ಯ ಇಲ್ಲ, ಹೋಗಿದ್ದ ಕಡೆ ಎಲ್ಲ ಸಂಬಂಧಿಕರು ಪಕ್ಕದವರು ಎಲ್ಲ ಕೇಳ್ತಾರೆ ಏನಾಗ್ತಾ ಇದೆ ನಿಮಗೆ ಅಂತ. ಸೊ ದೇ ಸ್ಟಾರ್ಟ್ ಅವಾಯ್ಡಿಂಗ್ ಗೋಯಿಂಗ್ ಔಟ್. ಸೊ ವಿ ವಿಲ್ ಲುಕ್ ಎಟ್ ಸಮ್ ಆಫ್ ದ ಥಿಂಗ್ಸ್ ವಾಟ್ ವಿ ಕ್ಯಾನ್ ಹೆಲ್ಪ್ ಪೇಷಂಟ್ಸ್ ವಿತ್ ದೀಸ್ ಅಂತ. ಸೊ ನೆಕ್ಸ್ಟ್ ಇನ್ನೊಂದು ನಾ ಸರ್ ಜೊತೆ ಮಾತಾಡ್ತಾ ಇದ್ದೆ ಜಸ್ಟ್ ಬಿಫೋರ್ ದಿಸ್. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇಸ್ ಪಲ್ಮನರಿ ಫೈಬ್ರೋಸಿಸ್, ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ. ನಿಮ್ಮಲ್ಲಿ ಯಾರಿಗಾರು ನಿಮ್ಮ ಮನೆಗಳಲ್ಲಿ ಯಾರಾದರೂ ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ILD ಪೇಷಂಟ್ ನೋಡಿದ್ದೀರಾ? ಪಲ್ಮನರಿ ಫೈಬ್ರೋಸಿಸ್. ಓಕೆ. ಸೊ ದಟ್ ಈಸ್ ಅ ಸ್ಲೈಟ್ಲಿ ಡಿಫ್ರೆಂಟ್ ಥಿಂಗ್. ದಟ್ ವಾಸ್ ಮೋರ್ ಲೈಕ್ ಅ ಕೋವಿಡ್ ಸೀಕ್ವೆಲೆ. ಬಟ್ ಹೌದು, ಅದು ಅಕ್ಯೂಟ್ ಸಡನ್ ಪಲ್ಮನರಿ ಫೈಬ್ರೋಸಿಸ್ ಆಗಿ ತುಂಬ ಜನ ಅದರಿಂದ ಸತ್ತು ಹೋದರು ಅಂತ ಟೈಮಲ್ಲಿ. ಆದರೆ ನಾವು ಪೋಸ್ಟ್ ಕೋವಿಡಲ್ಲಿ ಆಗಿರೋ ಫೈಬ್ರೋಸಿಸ್ ಅಥವಾ ಸ್ಕಾರಿಂಗ್, ಇಟ್ ವಾಸ್ ಸೆಲ್ಫ್ ಲಿಮಿಟಿಂಗ್. 1 ವರ್ಷದಲ್ಲಿ ಸುಮಾರು ಜನ ರಿಕವರ್ ಆದರು. ಆಮೇಲೂ ಎಷ್ಟೊಂದು ಜನ ಸ್ಕಾರಿಂಗ್ ಇಟ್ಕೊಂಡವರು. ಇಟ್ ವಾಸ್ ಮೈಲ್ಡ್. ತುಂಬ ಕಡಿಮೆ ಜನ. ನಾನೊಂದು 1000 ಪೇಷಂಟ್ನ ನೋಡಿದೆ, ಅದರಲ್ಲಿ ಇಬ್ಬರು ಅದು 2 ವರ್ಷ ಆದ್ರೂ ಆಕ್ಸಿಜನ್ ಮೇಲೆ ಕಂಟಿನ್ಯೂ ಮಾಡಬೇಕಾಗಿ ಬಂತು. ಸೊ ಅಂಥ ಸಿವಿಯರ್ ಫೈಬ್ರೋಸಿಸ್, ಲಾಂಗ್ ಲಾಸ್ಟಿಂಗ್ ಫೈಬ್ರೋಸಿಸ್ ಕೋವಿಡಿಂದ ಜನರಲಾಗಿ ಬರೋದಿಲ್ಲ. ಬಟ್ ಒಂದು 200 ಕಂಡೀಷನ್ಸ್ಗಳಿಂದ ಲಂಗಲ್ಲಿ ಫೈಬ್ರೋಸಿಸ್ ಶುರುವಾಗ್ಬೋದು. ಹಳೆ ಇನ್ಫೆಕ್ಷನ್ಸ್ಗಳಿಂದ ಸ್ಕಾರಿಂಗ್ ಆಗೋದು ಬೇರೆ ವಿಷಯ. ಒಂದು ನ್ಯೂಮೋನಿಯಾ ಆಯಿತು ಅಥವಾ TB ಆಯಿತು, ಅಲ್ಲಿ ಒಂದು ಸ್ಕಾರಿಂಗ್ ಉಳ್ಕೋತು ಅಂದರೆ ಜನರಲಾಗಿ ದ ರೆಸ್ಟ್ ಆಫ್ ದ ಲಂಗ್ ಸ್ಟಾರ್ಟ್ಸ್ ಕಾಂಪನ್ಸೇಟಿಂಗ್ ಫಾರ್ ಇಟ್. ಅದರಿಂದ ಏನು ಜಾಸ್ತಿ ತೊಂದರೆ ಆಗೋದಿಲ್ಲ. ಆದರೆ ಇದರಲ್ಲಿ ದಿಸ್ ಈಸ್ ಅ ಪ್ರೋಗ್ರೆಸಿವ್ ಫಾರ್ಮ್ ಆಫ್ ಫೈಬ್ರೋಸಿಸ್. ನೀವೀಗ ಪಾರಿವಾಳಗಳ ಬಗ್ಗೆ ಕೇಳಿರ್ಬೋದು. ಪಿಜನ್ ಫ್ಯಾನ್ಸಿಯರ್ಸ್ ಲಂಗ್ ಅಂತ ಹೇಳ್ತೀವಿ. ತುಂಬ ಜನ ಫೀಡ್ ಮಾಡ್ತಾರೆ ಇವಾಗ ಪಾರಿವಾಳಗಳು. ಅದ್ರ ಹಿಕ್ಕೆನ ಕ್ಲೀನ್ ಮಾಡುವಾಗ ಅದರಲ್ಲೆಲ್ಲ ಪ್ರೋಟೀನ್ಗಳಿರುತ್ತೆ. ಸೊ ಅದರಿಂದ ಲಂಗ್ಸಿಗೆ ಸೆನ್ಸಿಟಿವಿಟಿ ಆಗಿ ಹೈಪರ್ ಸೆನ್ಸಿಟಿವಿಟಿ ನ್ಯೂಮೋನಿಯಾ ಅಂತ ಹೇಳ್ತೀವಿ. ದಟ್ ಕ್ಯಾನ್, ಇಫ್ ನಾಟ್ ಐಡೆಂಟಿಫೈಡ್ ಆ್ಯಂಡ್ ಟ್ರೀಟೆಡ್ ಅಪ್ರೋಪ್ರಿಯೇಟ್ಲಿ, ಅದು ಲಂಗಲ್ಲಿ ಸ್ಕಾರಿಂಗ್ ಆಗಿ ದುಷ್ಪರಿಣಾಮ ಬೀಳ್ಬೋದು ಪೇಷಂಟ್ ಮೇಲೆ. ಇಲ್ಲ, ದೆರ್ ಈಸ್ ಅನ್ ಏಜ್ ರಿಲೇಟೆಡ್ ಫೈಬ್ರೋಸಿಸ್, ಇಡಿಯೋಪಥಿಕ್ ಪಲ್ಮನರಿ ಫೈಬ್ರೋಸಿಸ್ ಅಂತ ಹೇಳ್ತೀವಿ, ILD ಅಂತ ಹೇಳ್ತೀವಿ. ಅದರಲ್ಲಿ ಲಂಗ್ ಫಂಕ್ಷನ್ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಕೆಮ್ಮು, ಏದುಸಿರು ಬರುತ್ತೆ. ಸೊ 50-60 ವರ್ಷ ಆದರೂ, ಎಸ್ಪೆಷಲಿ ಗಂಡಸರಲ್ಲಿ ಅಥವಾ ಹೆಂಗಸರು ಸಹಿತ ಇರ್ಬೋದು, ಆದರೆ ಗಂಡಸರಲ್ಲಿ ಜಾಸ್ತಿ ನೋಡ್ತೀವಿ ಇದನ್ನು. ಸ್ಮೋಕಿಂಗ್ ಹಿಸ್ಟ್ರಿ ಇತ್ತು. ಪ್ಲಸ್ ನನ್ನ ಓನ್ ಎಕ್ಸ್ಪೀರಿಯನ್ಸಲ್ಲಿ ಇವಾಗ ರಿಸರ್ಚ್ ಸಹಿತ ತುಂಬ ತೋರಿಸ್ತಾ ಇದೆ, ಪಲ್ಯೂಷನ್ ಪ್ರೋನ್ ನಮ್ಮ ಅರ್ಬನ್ ಸಿಟೀಸಲ್ಲಿ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಇದು ಡೆಲ್ಲಿನಲ್ಲಿ ಬೇರೆ ಕಡೆಗಿಂತ ಜಾಸ್ತಿ ಇದೆ. ಸೊ ನಮಗೆಲ್ಲರಿಗೂ ಗೊತ್ತು ಪಲ್ಯೂಷನಲ್ಲಿ ಜಾಸ್ತಿ ಇದೆ ಅಂತ. ಸೊ ಹಾಗಾಗಿ ಇಟ್ ಕ್ಯಾನ್ ಆಲ್ಸೋ ಬಿ ಅ ಸಿಗ್ನಿಫಿಕೆಂಟ್ ಪ್ರಾಬ್ಲಮ್. ಸೊ 60 ವರ್ಷ ಆದಮೇಲೆ ಅಯ್ಯೋ ನನಗೇನು ತೊಂದರೆ ಇಲ್ಲ, ಆದರೆ ಕೆಮ್ಮು ಹೋಗ್ತಾನೆ ಇಲ್ಲ ಅಂತಂದರೆ ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಅದಕ್ಕೆ ಸರಿಯಾದ ಪರೀಕ್ಷೆಗಳನ್ನ ಮಾಡಿಸ್ಕೋಬೇಕಾಗುತ್ತೆ. ಸೊ 100 ಕಂಡೀಷನ್ಗಳಿಂದ. ಸೊ ಒಂಥರ ಬೇಸಿಕ್ಲಿ ನೀವೆಲ್ಲ ಇವಾಗ ಗೊಂಚಲನ್ನ ನಾಪಿಸ್ಕೊಂಡ್ರಿ ಆಲ್ವಿಯೋಲೈ. ನೀವು ಆ್ಯಕ್ಚುಲಾಗಿ CT ಮಾಡಿದ್ರೆ, CT ನೋಡಿದ್ರೆ, ಹಾಂ, ಈಗ ಒಂದು ಕೈ ಕಟ್ಟಾದರೆ ಎಲ್ಲೋ ಬಂದರೆ, ಕಟ್ಟಾದರೆ ಒಂದು ಗುರುತು ಉಳ್ಕೊಂಡ್ಬಿಡುತ್ತೆ, ಒಂದು ಸ್ಕಾರ್ ಟಿಶ್ಯೂ ಉಳ್ಕೊಳ್ಳುತ್ತೆ ಅಲ್ಲ, ಅದನ್ನೇ ನಾವು ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಆದರೆ ಜನರಲ್ ಆಗಿ ನಮಗೆ ಆಚೆ ಕಡೆ ಗಾಯ ಆದರೆ ಅದೊಂದೇ ಜಾಗದಲ್ಲಿ ಸ್ಕಾರಿಂಗ್ ಬರುತ್ತೆ, ಅದೇನು ಪ್ರೋಗ್ರೆಸ್ ಆಗೋದಿಲ್ಲ. ಆದರೆ ಇದರಲ್ಲಿ ಏನೋ ಒಂದು ಇನ್ಸ್ಟಿಗೇಟಿಂಗ್ ಫ್ಯಾಕ್ಟರ್ ಇರ್ಬೋದು, ಪಿಜನ್ ಫ್ಯಾನ್ಸಿಯರ್ಸ್ ಲಂಗಲ್ಲಿ ಹೇಳ್ದಂಗೆ, ಅಥವಾ ನಮಗೆ ಗೊತ್ತಿಲ್ಲದೇ ಬೇರೆ ಏನೋ ಪ್ರೋಟೀನ್ಗಳು, ಸೈಟೋಕೈನ್ಸ್ ಅಂತ ಹೇಳ್ತೀವಿ, ಇನ್ಫ್ಲಮೇಟ್ರಿ ಸೈಟೋಕೈನ್ಸ್ ಅಂತ ಕೋವಿಡ್ನಲ್ಲಿ ಆದಂಗೆ, ಅದೆಲ್ಲ ಇನ್ಸ್ಟಿಗೇಟ್ ಮಾಡಿ ಲಂಗ್ಸನ್ನ ಪ್ರೋಗ್ರೆಸಿವ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತಂದರೆ ಪ್ರೋಗ್ರೆಸಿವ್ ಆಗಿ ಫೈಬ್ರೋಸಿಸ್ ಆಗಿ ಕೊನೆಗೆ ಆಕ್ಸಿಜನ್ ಡಿಪೆಂಡೆಂಟ್ ಆಗಿ ಅವ್ರದ್ದು ಜೀವಕ್ಕೆ ಕುತ್ತು ಬರ್ಬೋದು. ಸೊ ನಾರ್ಮಲ್ ಆಗಿ ನಾವು ಒಂದು CT ಸ್ಕ್ಯಾನಲ್ಲಿ ನೋಡಿದ್ರೆ, ಇದೊಂದು CT ಸ್ಕ್ಯಾನ್ದು ಪಿಕ್ಚರ್ ಇದು. CT ಸ್ಕ್ಯಾನಲ್ಲಿ ನೋಡಿದ್ರೆ ಗ್ರೇ ಬಣ್ಣದಲ್ಲಿ ಕಾಣುತ್ತೆ ಲಂಗ್ಸು. ನಾವು ಆಲ್ವಿಯೋಲೈ ಅದೆಲ್ಲ ನಾನು ಏನು ಹೇಳಿದೆ ಅದು ಮೈಕ್ರೋಸ್ಕೋಪ್ನಲ್ಲಿ ಅದರಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಅಥವಾ ಲಂಗ್ ಸ್ಪೆಸಿಮನ್ ಎಲ್ಲ ಡೈಸೆಕ್ಟ್ ಮಾಡಿ ಮೈಕ್ರೋಸ್ಕೋಪಲ್ಲಿ ನೋಡಬೇಕು. ಬರೀ ನಾವು CTನಲ್ಲಿ ನೋಡಿದ್ರೆ ಏರೇಟೆಡ್ ಲಂಗ್, ಬ್ಲ್ಯಾಕ್ ಕಲರ್, ಗ್ರೇ ಬ್ಲ್ಯಾಕ್ ಲಂಗ್ ಕಾಣುತ್ತೆ. ಇಲ್ಲಿ ಜಾಸ್ತಿ ವೈಟ್ ಕಾಣಿಸ್ತಾ ಇದೆ ಅಂತಂದರೆ, ಲೈನ್ಗಳು, ಹೋಲ್ಸ್ಗಳು ಕಾಣಿಸ್ತಾ ಇದೆ ಅಂದರೆ, ದಟ್ ಈಸ್ ಜನರಲಿ ಅನ್ ಇಂಡಿಕೇಶನ್ ಲಂಗ್ಸಲ್ಲಿ ಹೋಲ್ಸ್, ಫೈಬ್ರೋಸಿಸ್ ಜಾಸ್ತಿ ಲೆವೆಲಲ್ಲಿ ಇದೆ ಅಂತ. ಸೊ ದಿಸ್ ಈಸ್ ಹೌ ಎಕ್ಸ್ರೇ ವುಡ್ ಲುಕ್. ಸೊ ಇನ್ನೊಂದು ದೊಡ್ಡ ಭೀಕರ ಪ್ರಾಬ್ಲಮ್ ನಮ್ಮಲ್ಲಿರೋದು ಇವಾಗ ಏರ್ ಪಲ್ಯೂಷನ್. ಸೊ ನಿಮಗೆಲ್ಲ ಜನರಲಾಗಿ ಏನು ಅನಿಸುತ್ತೆ, ಏರ್ ಪಲ್ಯೂಷನ್ ಮನೆ ಒಳಗಡೆ ಇರೋದು ಜಾಸ್ತಿನಾ, ಆಚೆ ಇರೋದು ಜಾಸ್ತಿನಾ? ಎಷ್ಟು ಜನ ಆಚೆ ಅಂತೀರಾ? ಇನ್ನು ಉಳಿದವರು ಒಳಗಡೆನಾ ಅಥವಾ ಎರಡೂ ಕಡೆನೂ ಇದೆ? ವೆರಿ ಗುಡ್.
ಆದರೆ ಇಂಡೋರ್ ಪಲ್ಯೂಷನ್ನು ಔಟ್ಡೋರ್ ಪಲ್ಯೂಷನ್ಗಿಂತ ಜಾಸ್ತಿ ಹಾನಿಕಾರಕ. ಏಕೆ ಅಂತಂದರೆ ನಾವು ಅಲ್ಲೇ ಇರ್ತೀವಿ, ಎನ್ಕ್ಲೋಸ್ ಸ್ಪೇಸ್ಗಳಲ್ಲಿ ಇರ್ತೀವಿ. ಯೂಶ್ವಲಾಗಿ ಔಟ್ಸೈಡ್ ಎಷ್ಟೇ ಪಲ್ಯೂಷನ್ ಇದ್ರೂ ಏರೇಷನ್ ಸ್ವಲ್ಪ ಬೆಟರ್ ಇರುತ್ತೆ. ಆ್ಯಂಡ್ ವಿ ಕೀಪ್ ಮೂವಿಂಗ್. ಜನರಲಾಗಿ ಯಾರು ಹೊಗೆನಲ್ಲಿ ಕೂತ್ಕೊಂಡ್ಬಿಟ್ಟು ಕೆಮ್ಮು ಬರ್ತಾ ಇದ್ರೆ ಅಲ್ಲೇ ಕೂತಿರಲ್ಲ ಅಲ್ವಾ. ಸೊ ಎಲ್ಲ ಬೇರೆ ಕಡೆಗೆ ಹೋಗ್ಬಿಡ್ತೀವಿ. ಸೊ ಹಾಗಾಗಿ ಎರಡೂ ಡ್ಯಾಮೇಜಿಂಗ್ ಇದೆ, ಅದರಲ್ಲೇನು ಡೌಟೇ ಇಲ್ಲ. ಆದರೆ ಜನರಲ್ಲಿ ಒಂದು ಎಕ್ಸ್ಪೋಜರ್ ತೊಗೊಂಡ್ರೆ, ಮಕ್ಕಳುಗಳಲ್ಲಿ ಎಸ್ಪೆಷಲಿ ಮನೇಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ, ರಾತ್ರಿ ಎಲ್ಲ ಮಲಗಿರ್ತಾರೆ. ಇಂಡೋರ್ ಏರ್ ಪಲ್ಯೂಷನ್ ಈಸ್ ಮಚ್ ಮೋರ್ ಕಾಮನರ್ ಆ್ಯಂಡ್ ಮಚ್ ಮೋರ್ ಡೆಟ್ರಿಮೆಂಟಲ್. ಈಗ ಆಸ್ಮಾ, ಬ್ರಾಂಕೈಟಿಸ್ ಎಲ್ಲ ಟ್ರಿಗರ್ ಆಗೋದು ಇಂಡೋರ್ ಪಲ್ಯೂಷನಿಂದ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದು ಪ್ರೆಗ್ನೆನ್ಸಿಯಿಂದ ಸಹಿತ ಈ ಏರ್ ಪಲ್ಯೂಷನ್ನ ನಾವು ಮೆಷರ್ ಮಾಡೋದಕ್ಕೆ PM2.5 ಪಾರ್ಟಿಕಲ್ಸ್, 10, 5 ಅಂತ ನೀವೆಲ್ಲ ಈ ಪಾರ್ಟಿಕಲ್ಸ್ಗಳದ್ದು ಪಾರ್ಟಿಕ್ಯುಲೇಟ್ ಮ್ಯಾಟರ್ದು ಸೈಜ್ಗಳವು 2.5, 5, 10 ಅನ್ನೋದು. ಇದನ್ನು ನೀವು ಕೇಳ್ಕೊಂಡಿರ್ಬೋದು. PM10 ಅಂತಂದರೆ ಯೂಶ್ವಲಿ ಸೈಜ್ ಸ್ವಲ್ಪ ದೊಡ್ಡದಿರುತ್ತೆ. ಅದೇನಾಗುತ್ತೆ, ಇಲ್ಲಿ ಮೂಗಿನ ಹೊಳ್ಳೆನಲ್ಲೇ ಆ ಕೂದಲುಗಳಲ್ಲಿ ಟ್ರ್ಯಾಪ್ ಆಗಿಬಿಡುತ್ತೆ, ಅದೇನು ಲಂಗ್ಸ್ ಒಳಗಡೆ ಹೋಗಲ್ಲ. ಅದೇ 5ಗಿಂತ ಕಡಿಮೆ ಇದ್ದರೆ ಸೈಜು, ಅದು ಲಂಗ್ಸ್ ಒಳಗಡೆ ಹೋಗೋ ಸಾಧ್ಯತೆ ಇದೆ. 1 to 2 ಮೈಕ್ರಾನ್ ಇದ್ದರೆ ಅದು ಲಂಗ್ಸಿಂದ ಟ್ರಾನ್ಸ್ಫರ್ ಆಗಿ ಬ್ಲಡ್ ವೆಸಲ್ಸ್ಗೆ ಹೋಗಿ ಒಂದು ತಾಯಿನಲ್ಲಿ ಬೆಳೀತಾ ಇರೋ ಎಂಬ್ರಿಯೋಗೆ ಸಹಿತ ಟ್ರಾನ್ಸ್ಫರ್ ಆಗಿರೋ ನಿದರ್ಶನಗಳಿದೆ. ಸೊ ಅಲ್ಲಿಂದ ಸಹಿತ ಸೈಡ್ ಇಫೆಕ್ಟ್ಸ್ಗಳು ಶುರುವಾಗ್ಬೋದು. ಹುಟ್ಟೋ ಮಗು ಲೋ ಬರ್ತ್ ವೇಟ್ ಇರ್ಬೋದು, ವೆಂಟಿಲೇಟರ್ ಮೇಲೆ ಹೋಗಬೇಕಾಗಿ ಬರ್ಬೋದು, ಈ ಥರ ಸ್ಥಿತಿ ಬರ್ಬೋದು. ಮಕ್ಕಳುಗಳಲ್ಲಿ ನಾವು ವಿ ಸಿ ಮೋರ್ ಆಸ್ಮಾ, ಸ್ಲೋ ಡೆವಲಪ್ಮೆಂಟ್ ಆಫ್ ಲಂಗ್ ಫಂಕ್ಷನ್ ಅಥವಾ ಅಡಿಕ್ವೇಟ್ ಲಂಗ್ ಫಂಕ್ಷನ್ 100% ಬರ್ದೇ ಇರ್ಬೋದು. ಆಮೇಲೆ ವೀಸಿಂಗ್ ಆ್ಯಂಡ್ ಕಾಫ್ಸ್ ಕಾಮನರ್ ಇರುತ್ತೆ. ಆ್ಯಂಡ್ ಎಥೆರೋಸ್ಲಿರೋಸಿಸ್ ಅಂತ ಹೇಳ್ತೀವಿ. ನೀವು ಕೊಲೆಸ್ಟ್ರಾಲ್ ಡೆಪೋಸಿಷನ್ ಆಗಿ, ನ್ಯಾರೋಯಿಂಗ್ ಆಗಿ ನೀವೆಲ್ಲ ಹಾರ್ಟ್ ಪ್ರಾಬ್ಲಮ್ಗಳಿಗೆ ಪ್ರೀಡಿಸ್ಪೋಸಸ್ಟು ಅಂತ ನೀವು ಕೇಳಿರ್ಬೋದು, ಅಥೆರೋಸ್ಲಿರೋಸಿಸ್ ಅಂತ. ಆ ಥರ ಪ್ರಾಬ್ಲಮ್ಗಳು ಮಕ್ಕಳಲ್ಲೇ ಕಂಡು ಬರುತ್ತೆ. ಅಡಲ್ಟ್ಸಲ್ಲಿ ಇದರೆಲ್ಲರ ಜೊತೆಗೆ ಸ್ಟ್ರೋಕ್ಗಳಾಗೋದು, ಹಾರ್ಟ್ ಅಟ್ಯಾಕ್ಗಳಾಗೋದು, ಕ್ಯಾನ್ಸರ್ಗಳು, COPD, ಡಯಾಬಿಟೀಸ್ ಇದೆಲ್ಲ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಇನ್ನು ವೆರಿ ಎಲ್ಡರ್ಲಿನಲ್ಲಿ ಅಪಾರ್ಟ್ ಫ್ರಮ್ ಆಲ್ ದಿಸ್ ಡಿಮೆನ್ಷಿಯಾಗೆ ಸಹಿತ ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ಬೋದು. ಸೊ ಸಡನ್ನಾಗಿ ಏನು ನೋಡ್ತೀವಿ ನಾವು, ಸಡನ್ನಾಗಿ ನಾವು ಎಕ್ಸ್ಪೋಜರ್ ಆದರೆ, ಎಲ್ಲರೂ ಆಚೆ ಹೋಗ್ತಾ ಇದ್ದರೆ ಸ್ವಲ್ಪ ಕಣ್ಣುರಿ ಬರ್ಬೋದು, ಮೈಯೆಲ್ಲ ಬಿಸಿ ಆದಂಗೆ ಆಗ್ಬೋದು, ಸ್ಕಿನ್ ರ್ಯಾಷಸ್ ಥರ ಬರ್ಬೋದು ಹಾಗೆ. ಬಟ್ ದಟ್ ಈಸ್ ಟ್ರಾನ್ಸಿಯೆಂಟ್, ದಟ್ ಈಸ್ ನಾಟ್ ಅ ಮೇಜರ್ ಇಶ್ಯೂ. ಆಲ್ದೋ ನಿಮ್ಗೆ ಇಮಿಡಿಯೇಟಾಗಿ ಸಿಕ್ಕಾಪಟ್ಟೆ ಇರಿಟೇಷನ್ ಆಗಿ ಕೋಪ ಬರ್ಬೋದು, ಬಟ್ ದಟ್ ಈಸ್ ಟ್ರಾನ್ಸಿಯೆಂಟ್. ಇದೆಲ್ಲ ಲಾಂಗ್ ಲಾಸ್ಟಿಂಗ್ ಇಫೆಕ್ಟ್ಸ್, ಇದೆಲ್ಲ ಸ್ಲೋ ಆಗಿ ಡೆವಲಪ್ ಆಗೋದು, ನಮಗೆ ಗೊತ್ತಾಗ್ದೇ ಇರೋ ಹಾಗೆ ಡೆವಲಪ್ ಆಗೋದು. COPD ಆಗಲಿ, ಸ್ಟ್ರೋಕ್ ಆಗಲಿ, ಕ್ಯಾನ್ಸರ್ಗಳಾಗಲಿ. ಸೊ ಇದೆಲ್ಲದರಲ್ಲೂ ದೊಡ್ಡ ಒಂದು ಕೈವಾಡನೇ ಇದೆ ಏರ್ ಪಲ್ಯೂಷನ್ದು. ಸೊ ಇಟ್ಸ್ ರಿಯಲಿ ಅನ್ ಇನ್ವಿಸಿಬಲ್ ಕಿಲ್ಲರ್. ಸೊ ಯಾವುದು ಪ್ರಪಂಚದಲ್ಲಿ, ಯಾವ ದೇಶದಲ್ಲಿ ಮ್ಯಾಕ್ಸಿಮಮ್ ಪಲ್ಯೂಷನ್ ಇದೆ, ಯಾರು ಹೇಳ್ತೀರಾ? ಎಲ್ಲಿ? ಬ್ರೆಜಿಲ್ಲ. ಸೊ ಬಾಂಗ್ಲಾದೇಶಲ್ಲಿ ಹೈಯೆಸ್ಟು. ನಾವು ವಿ ಆರ್ ಸೆಕೆಂಡ್ ಇನ್ ದ ಗ್ರೂಪ್. ಸೊ ಇಟ್ಸ್ ನಾಟ್ ವಿ ಆರ್ ನಾಟ್ ವೆರಿ ಫಾರ್. ಸೊ ವಿ ಆರ್ ಆಲ್ಸೋ ವೆರಿ ಕ್ಲೋಸ್ ಟು ದ ನಂಬರ್ 1 ಪ್ಲೇಸ್. ಸೊ ಮೆನಿ ಪೀಪಲ್ ಆ್ಯಕ್ಚುಲಿ ಡೈ ಔಟ್ ಆಫ್ ಏರ್ ಪಲ್ಯೂಷನ್. ನಮಗೆ ಅದು ಗೊತ್ತಾಗಿ ಸಹಿತ ಗೊತ್ತಾಗೋದು ಇಲ್ಲ. ಸೊ ಇಫ್ ಯು ಆ್ಯಕ್ಚುಲಿ ಲುಕ್ ಎಟ್ ಇಟ್, ಸೊ ಡಯಾಬಿಟೀಸಿಂದ, ಇನ್ಫೆಕ್ಷನ್ಗಳಿಂದ, HIV ಇಂದ ಎಷ್ಟು ಜನ ಸಾಯ್ತಾರೋ ಅದೆಲ್ಲದನ್ನು ಕಂಬೈನ್ ಮಾಡಿದ್ರೂ ಅದಕ್ಕಿಂತ ಜಾಸ್ತಿ ಜನ ಪಲ್ಯೂಷನಿಂದ ಸತ್ತು ಹೋಗ್ತಾ ಇರ್ತಾರೆ. ನಾವು ಅದನ್ನು ಗೊತ್ತಾಗಿರೋಲ್ಲ ನಮಗೆ ಅಷ್ಟೇ. ಇಫ್ ಯು ಲಿವ್ ಇನ್ ಡೆಲ್ಲಿ, ದೇ ಸೇ ಯುವರ್ ಲೈಫ್ ಈಸ್ ಶಾರ್ಟೆಂಡ್ ಬೈ 10 years. They also say doctor's life is 10 years shorter. So it's pretty polluted. So all over India, if you take 6 years kadme baduktivi because of the air pollution we live in compared to an international average. ಸೊ ಈ ಇಂಡೋರ್ ಔಟ್ಡೋರಲ್ಲಿ ಏನೇನು ವ್ಯತ್ಯಾಸಗಳಿದೆ, ಯಾತ್ರಿಂದ ಬರುತ್ತೆ, ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಇಂಡೋರ್ ಪಲ್ಯೂಷನಿಗೆ ಬಂದರೆ ನಾವು ಏನೇನು ಇರ್ಬೋದು, ಒಂದೆರಡು ಗೆಸ್ ಮಾಡಿ. ಒಗ್ಗರಣೆ, ಅದು ಆಸ್ಮಾ ಇದಾಗ್ಬೋದು. ಒಗ್ಗರಣೆನಲ್ಲೂ ಪಲ್ಯೂಷನ್ ತಂದುಬಿಟ್ರಲ್ಲ ನೀವು. ಇಲ್ಲ, ಒಗ್ಗರಣೆ ಹಾಕುವಾಗ ನಿಮ್ಗೆ ಏನಾದರೂ ಅಲರ್ಜಿ ಪ್ರೋನ್ ಎಲ್ಲ ಇದ್ದರೆ ಅದರಿಂದ ಕೆಮ್ಮು, ಕಫ ಆ ಥರ ಎಲ್ಲ ಬರ್ಬೋದು. ಬಟ್ ಐ ಹೋಪ್ ಒಗ್ಗರಣೆ ಇನ್ನೂ ಕಂಟಾಮಿನೇಟ್ ಆಗಿಲ್ಲ ಅನ್ಕೋತೀನಿ. ಬಟ್ ಬೇರೆ ಏನು? AC ಈಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ವಿ ಡಿಂಟ್ ಡಿಸ್ಕಸ್ ದಟ್. ಧೂಳು ಅದೆಲ್ಲ, ಅಪ್ಹೋಲ್ಸ್ಟೆಡ್ ಫರ್ನಿಚರ್, ಸೋಫಾಗಳ ಮೇಲಿರೋದು ಒಂದು ಸ್ವಲ್ಪ ಮಾತಾಡಿದ್ವಿ. AC-ನಲ್ಲಿ ಇವಾಗೆಲ್ಲ ಹಾಕ್ಕೊಳ್ತೀವಿ, ವಿಂಟರ್ ಬಂದಿದ ತಕ್ಷಣ ಆಫ್ ಮಾಡಿಬಿಡ್ತೀವಿ ನೆಕ್ಸ್ಟ್ ಸಮ್ಮರ್ ತನಕ ಅಲ್ವಾ. ಅದರಲ್ಲಿ ಫಂಗಸ್ ಬೆಳೀತಾ ಇರ್ಬೋದು, ಧೂಳು ಕೂತಿರ್ಬೋದು. ನೆಕ್ಸ್ಟ್ ಸಮ್ಮರ್ ಬಂದಿದ ತಕ್ಷಣ ಮತ್ತೆ ಓಪನ್ ಮಾಡ್ತೀವಿ. ಸೊ AC ಇರೋರೆಲ್ಲರೂ ಅದನ್ನು ರೆಗ್ಯುಲರ್ ಆಗಿ ಅದನ್ನು ಕ್ಲೀನಿಂಗ್ ಮಾಡಿಸೋದು, ಫಿಲ್ಟರ್ಗಳು ಚೇಂಜ್ ಮಾಡೋದು, ಅದನ್ನು ಮಾಡ್ತಾನೇ ಇರಬೇಕು. ಇಲ್ಲ ಅಂತಂದರೆ ದಟ್ ಈಸ್ ಅ ಬಿಗ್
ರೀಸನ್ ವೈ ದ ಏರ್ ಕ್ಯಾನ್ ಗೆಟ್ ಕಂಟ್ಯಾಮಿನೇಟೆಡ್. ಇನ್ನೂ ಏನಿದೆ? ಫುಟ್ ಮ್ಯಾಟ್ಸ್, ಓಕೆ, ಎಲ್ಲ ರಗ್ಗು ಕಾರ್ಪೆಟು ಎಲ್ಲ ಇನ್ಕ್ಲೂಡ್ ಆಗೋಯ್ತು. ಹಾಂ, ಸಿ ದೇ ಆರ್ ಆಲ್ ಅಲರ್ಜನ್ಸ್, ಡಿಸ್ಇನ್ಫೆಕ್ಟೆಂಟ್ಸು, ಕೆಮಿಕಲ್ಸ್ ಎಲ್ಲನೂ. ವಿ ಆರ್ ಟಾಕಿಂಗ್ ಅಬೌಟ್ ಏರ್ ಪಲ್ಯೂಷನ್, ಏನು ಇದರಿಂದ ಯಾತ್ರಿಂದ ಬರ್ತಾ ಇದೆ ಅಂತ. ಸೊ ಇವಾಗ ನಾವೆಲ್ಲ ಇವಾಗ ಮರ ಬಿಟ್ಬಿಟ್ಟು ಈ ಫರ್ನಿಚರ್ ಮಾಡೋದಕ್ಕೆ ಆ ಬೋರ್ಡ್ಗಳು ಉಪಯೋಗಿಸ್ತೀವಲ್ಲ, ಹೌದು, ಅದರಿಂದ ವೋಲಟೈಲ್ ಆರ್ಗ್ಯಾನಿಕ್ ಆ್ಯಸಿಡ್ಸ್, VOC ಅಂತ ಹೇಳ್ತೀವಿ, ಕೆಮಿಕಲ್ಸ್ ಗೆಟ್ ರಿಲೀಸ್ಡ್, ಫಾರ್ಮ್ಯಾಲ್ಡಿಹೈಡ್ ಅದೆಲ್ಲ ರಿಲೀಸ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಒಳ್ಳೆ ಫರ್ನಿಚರ್ಗಳು ಮಾಡಿಸ್ಬಿಟ್ಟು ಎಲ್ಲ ಕಿಟಕಿ ಮುಚ್ಕೊಂಡು ಬಿಡ್ತೀವಿ ಶಬ್ದ ಆಚೆ ಅಂತ. ಸೊ ದಟ್ ಈಸ್ ಅ ವೆರಿ ವೆರಿ ಸ್ಟ್ರಾಂಗ್ ಟ್ರಿಗರ್ or that is something in the air that can actually affect adversely all our systems. So remember that. ಸೊ ಇವಾಗ ನಾವು ಕಿಟಕಿ ಎಷ್ಟು ಧೂಳಿದೆ, ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ, ಕಿಟಕಿ ಯಾವಾಗ ತೆಗಿಬೇಕು, ದಟ್ ಈಸ್ ಆಲ್ಸೋ ಅ ಕ್ವೆಶನ್, ರೈಟ್? ಏಕೆಂತಂದರೆ ಗಾಳಿ ಆಡೋದನ್ನು ಜನರಲ್ ಆಗಿ ದ ಪೀಕ್ ಅವರ್ಸ್ ಟ್ರಾಫಿಕ್ ಯಾವಾಗ ಜಾಸ್ತಿ ಇರುತ್ತೋ ಆವಾಗ ತೆಗಿಯೋದನ್ನು ಕಡಿಮೆ ಮಾಡಿ, ಕಿಟಕಿ ತೆಗಿಬೇಡಿ. ಬಟ್ ವೆರಿ ಅರ್ಲಿ ಮಾರ್ನಿಂಗ್, ಲೇಟ್ ನೈಟ್ ಕಿಟಕಿ ಎಲ್ಲ ತೆಕ್ಕೊಂಡು ಓಪನ್ ಮಾಡಿ, ಯು ನೀಡ್ ಟು ಎನ್ಶೋರ್ ವೆಂಟಿಲೇಷನ್ ಈಸ್ ಹ್ಯಾಪನಿಂಗ್ ವೆರಿ ಅಡಿಕ್ವೇಟ್ಲಿ. ಆಮೇಲೆ ಇನ್ನೊಂದು ಬಯೋಮಾಸ್ ಫ್ಯೂಯಲ್, ಇದೆಲ್ಲ ಮಾತಾಡಿದ್ವಿ. ಔಟ್ಡೋರ್ ಪಲ್ಯೂಷನಲ್ಲಿ ವೆಹಿಕಲ್ಸು, ಇಂಡಸ್ಟ್ರಿಯಲೈಸೇಷನ್, ಸೊ ಇಂಡಸ್ಟ್ರಿಗಳಿಂದ ಸಿಕ್ಕಾಪಟ್ಟೆ ಬರುತ್ತೆ. ಆ್ಯಂಡ್ ಅಗೇನ್ ಬಯೋಮಾಸ್ ಫ್ಯೂಯಲ್ ಬರ್ನಿಂಗ್, ಯು ನೋ ಲಾಟ್ ಆಫ್ ದ ಪ್ರಾಬ್ಲಮ್ ಇನ್ ಡೆಲ್ಲಿ ಕಮ್ಸ್ ಫ್ರಮ್ ಕಾರ್ನ್ ಬರ್ನಿಂಗ್. ಸೊ ಆಮೇಲೆ ಓಪನ್ ವೇಸ್ಟ್ ಬರ್ನಿಂಗ್, ಆಲ್ ದೀಸ್ ಥಿಂಗ್ಸ್ ಕಾಂಟ್ರಿಬ್ಯೂಟ್ ಟು ಔಟ್ಡೋರ್ ಪಲ್ಯೂಷನ್. ಸೊ ಟ್ರಾನ್ಸ್ಪೋರ್ಟೇಷನ್ ಬಿಗ್ ಥಿಂಗ್. ಎಷ್ಟು ಜನ ನಡ್ಕೊಂಬಂದ್ರಿ? See, all of us have. Nanu ಕಾರಲ್ಲಿ ಬಂದೆ, so I also get included in you. So we have to rethink, how are we traveling? Are we traveling green? Okay. So ನಮ್ಮ ದೇಶಕ್ಕೆ ಕಂಪೇರ್ ಮಾಡಿಕೊಂಡ್ರೆ, ಐ ಆಮ್ ಜಸ್ಟ್ ಶೋಯಿಂಗ್ ಯು ಅ ಗ್ರಾಫ್ ಫ್ರಮ್ ಅ ವೆಸ್ಟರ್ನ್ ಕಂಟ್ರಿ, ಫ್ರಮ್ ದ ವೆಸ್ಟರ್ನ್ ಪರ್ಸ್ಪೆಕ್ಟಿವ್, ಯುರೋಪಿಯನ್ ಯೂನಿಯನ್ನಿಂದ. ಸೊ ದೇ ಆರ್ ವೆರಿ ಮಚ್ ಇನ್ ಟು ಇಟ್. ದೇ ಹ್ಯಾವ್ ರೆಡ್ಯೂಸ್ ದಿಯರ್ ಎಮಿಷನ್ಸ್, ದೇ ಹ್ಯಾವ್ ರೆಡ್ಯೂಸ್ ದಿಯರ್ ಕಾರ್ಬನ್ ಎಮಿಷನ್ಸ್. ಇಲ್ಲಿ ಚೆಕ್ ಮಾಡ್ತಾರೆ ಅಂತ ಹೇಳ್ತಾರೆ ಅಷ್ಟೇ. ಏನು ಎಲ್ಲ ಹೋಗಿ ಸುಮ್ಮನೆ ಸರ್ಟಿಫಿಕೇಟ್ ದುಡ್ಡು ಕೊಟ್ಬಿಟ್ಟು ಇಸ್ಕೊಂಬರ್ತೀವಿ. ಇಸ್ ಇಟ್ ರಿಯಲಿ ಹ್ಯಾಪನಿಂಗ್? ಆಗ್ತಾ ಇಲ್ಲ ಅದು. ಸೊ ಅಲ್ಲಿ ದೇ ಆರ್ ಸೋ ಸ್ಟ್ರಿಕ್ಟ್ ಅಬೌಟ್ ದೀಸ್ ಥಿಂಗ್ಸ್. ಸೊ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಇಟ್ ವೆರಿ ಸ್ಟ್ರಿಕ್ಟ್ಲಿ. ಎಷ್ಟು ಇದಾಗಿ ಮಾಡಿದ್ದಾರೆ ಅಂತಂದರೆ, ದೇ ಆರ್ ಪ್ಲಾನಿಂಗ್ ಬೈ 2030 ದೇ ವಿಲ್ ಹ್ಯಾವ್ ಝೀರೋ ಎಮಿಷನ್ಸ್. ದೇರ್ PM 2.5 ಪಾರ್ಟಿಕಲ್ಸ್ ವಿಲ್ ಬಿ ರಿಯಲಿ, ದಟ್ ಈಸ್ ಸಮಥಿಂಗ್ ದಟ್ ಈಸ್ ವೆರಿ ಗುಡ್ ಫಾರ್ ದ ಸೊಸೈಟಿ. ಆ ಲೆವೆಲಿಗೆ ತರೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಅ huge, we have a huge job to do. And at an individual level, we all have to think of what better I can do for myself and the planet. It is not just us, we are also leaving it back to our children, right? Children and grandchildren. We have to rethink on this strategy very much. So, ಏನು ಟೆಸ್ಟ್ಗಳು ಮಾಡ್ತೀವಿ? ಯಾರು ಇದು ಲಂಗ್ ಫಂಕ್ಷನ್ ಟೆಸ್ಟ್, PFT ಮಾಡಿಸಿದ್ದೀರಾ? ಯಾವಾಗಾರು ಊದೋ ಟೆಸ್ಟ್ ಮಾಡಿದ್ದೀರಾ? ಸುಲಭನಾ? ನಾಟ್ ವೆರಿ ಈಸಿ ಅಲ್ವಾ? ಸೊ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ತೊಗೋತೀವಿ. ನೀವು ಊದಿದಾಗ, ನೀವು ದೊಡ್ಡ ಉಸಿರು ತೊಗೊಂಡಾಗ, ನೀವು ಪ್ರಾಣಾಯಾಮ ಮಾಡೋರೆಲ್ಲ ಎಷ್ಟು ಲೀಟರ್ ಲಂಗ್ಸಲ್ಲಿರುತ್ತೆ? ಈಸಿಲಿ 3 ಲೀಟರ್ಸ್ ಇರುತ್ತೆ. ಓಕೆ, ಸೊ ದಟ್ ಈಸ್ ದ ನಾರ್ಮಲ್ ಕೆಪಾಸಿಟಿ. ಸೊ ಇನ್ ಅನ್ ಆವ್ರೇಜ್ ಪರ್ಸನ್, ಕೆಲವರು ಅಥ್ಲೀಟ್ಸ್ ಅವ್ರಿಗೆಲ್ಲ 6 ಲೀಟ್ರು ಇರ್ಬೋದು. ಉದ್ದ ಇರೋರು ಅಥ್ಲೀಟ್ಸಲ್ಲಿ ಎಲ್ಲ ಅಷ್ಟು ತನಕನೂ ಇರ್ಬೋದು. ಸೊ ಇದೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇರುತ್ತೆ. ಇದರಿಂದ ನಾವು ಆಸ್ಮಾ ಸಿವಿಯರಿಟಿ ಎಷ್ಟಿದೆ, ಬರೀ ಇದೆಯೋ ಇಲ್ವೋ ಅಂತನೂ ಅಲ್ಲ, ಅದೆಷ್ಟು ಸಿವಿಯರ್ ಆಗಿದೆ, ಮೈಲ್ಡ್ ಇದೆಯಾ, ಮಾಡ್ರೇಟ್ ಇದೆಯಾ, ಸಿವಿಯರ್ ಇದೆಯಾ, ಇದನ್ನೆಲ್ಲ ನಾವು ತಿಳ್ಕೊಬೋದು. ಇನ್ನು ಎಕ್ಸ್ರೇ, ಲಂಗ್ ಫಂಕ್ಷನ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಸೊ ಇದು ಜನರಲ್ ಆಗಿ ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಎಕ್ಸ್ರೇನಲ್ಲಿ ನಾವು ಮುಂಚೆ ನಾನು ಒಂದು ಟ್ರೈನಿಂಗ್ ಸ್ಟೇಜಲ್ಲಿ ಎಕ್ಸ್ರೇ ನಾರ್ಮಲ್ ಇದೆ, ಕೆಮ್ಮು ಅಂತ ಸುಮ್ಮನೆ ಕಳಿಸ್ಬಿಡ್ತಾ ಇದ್ದೆ. ಇವಾಗ ಭಯ ಆಗುತ್ತೆ, ಎಷ್ಟು ಜನಕ್ಕೆ ಹಾಗೆ ಕಳಿಸ್ಬಿಟ್ಟಿದ್ದೀನಪ್ಪ. CT ಮಾಡಿದ್ರೆ ಎಷ್ಟೊಂದು ಅಬ್ನಾರ್ಮಲ್ ಆಗಿ ಕಾಣಿಸ್ತಾ ಇರುತ್ತೆ, ಎಕ್ಸ್ರೇನಲ್ಲಿ ಏನೂ ಕಾಣಿಸ್ತಾನೆ ಇರಲ್ಲ. ಸೊ ಆಸ್ ಟೆಕ್ನಾಲಜಿ ಇಂಪ್ರೂವ್ಸ್, ಅವರ್ ಡಯಾಗ್ನೋಸ್ಟಿಕ್ ಸ್ಕಿಲ್ಸ್ ಆಲ್ಸೋ ಇಂಪ್ರೂವ್. ಸೊ CTನಲ್ಲಿ ಅಡ್ವಾಂಟೇಜ್ ಏನಂದರೆ 3 ಡೈಮೆನ್ಷನಲ್ ಪಿಕ್ಚರ್ ಸಿಕ್ಕುತ್ತೆ. ಯು ಕ್ಯಾನ್ ಗೆಟ್ ಫೈನರ್ ಡೀಟೇಲ್ಸ್. ಸೊ ಎಕ್ಸ್ರೇ ನಾರ್ಮಲ್ ಆಗಿ ಕಾಣ್ಬೋದು, ಆದರೆ CTನಲ್ಲಿ ವಿ ಮೇ ಎಂಡ್ ಅಪ್ ಡಯಾಗ್ನೋಸಿಂಗ್ ದೆರ್ ಈಸ್ ಅ ಲಂಗ್ ಕ್ಯಾನ್ಸರ್ ಸಿಟ್ಟಿಂಗ್ at the back of the lungs anta. So it is very important that if ongoing problems idre normal x-ray anta ದಯವಿಟ್ಟು ಕೂತ್ಕೋಬೇಡಿ. ಇನ್ನೊಂದು ಕ್ಯಾಮ್ರಾ ಟೆಸ್ಟ್, ಎಂಡೋಸ್ಕೋಪಿ ಟೆಸ್ಟ್ ಥರ ಲಂಗ್ಸ್ ಒಳಗಡೆ ಮಾಡೋದಕ್ಕೆ ಬ್ರಾಂಕೋಸ್ಕೋಪಿ ಅಂತ ಹೇಳ್ತೀವಿ. ಸೊ TB ಇರೋದು, ನಾನು ಇನ್ಫೆಕ್ಷನ್ ಬಗ್ಗೆ ಜಾಸ್ತಿ ಮಾತಾಡಲಿಲ್ಲ. ಐ ಲೀವ್ ಇಟ್ ಟು ಯು ಫಾರ್ ಕ್ವೆಶನ್ಸ್ ಬಿಕಾಸ್ ಮೆನಿ ಆಫ್ ಯು ವಿಲ್ ಬಿ ಅವೇರ್ ಆಫ್ ಇಟ್ ಆಲ್ರೆಡಿ ಅಂತ. ಸೊ ಇದರಲ್ಲೇನೋ ಕಫ ತೆಗೆದು TB ಟೆಸ್ಟ್ ಮಾಡಬೇಕು, ಕಫದಲ್ಲಿ ಏನು ಗೊತ್ತಾಗಲಿಲ್ಲ, ಅಥವಾ ಲಂಗ್ ಕ್ಯಾನ್ಸರ್ ಇದೆ, ಬಯೋಪ್ಸಿ ಮಾಡಬೇಕು, ಇಂಥ ಸಿಚುವೇಷನಲ್ಲೆಲ್ಲ ನಮಗೆ ಹ್ಯಾಂಡಿಯಾಗಿ ಬರುತ್ತೆ.
ಸೊ ಕೋವಿಡ್-19 ನಮಗೆ ತುಂಬ ಚೆನ್ನಾಗಿ ಏನು ಗೊತ್ತಾಯಿತು, ಹ್ಯಾಂಡ್ ಸ್ಯಾನಿಟೈಸೇಷನ್ನು, ಮಾಸ್ಕಿಂಗ್ ಬೆನಿಫಿಟ್, ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್. ಬಟ್ ದಟ್ ಈಸ್ ಸಮಥಿಂಗ್ ವಿ ಹ್ಯಾವ್ ನೋನ್ ಇಟ್ ಫ್ರಮ್ ಮೆನಿ ಇಯರ್ಸ್. 60-70 ವರ್ಷದಿಂದ ಟಿ ಬಿ ನಮ್ಮಲ್ಲಿ ಇರೋದು ಈ ಲೆವೆಲಲ್ಲಿ ಅದೇ ಕಾರಣದಿಂದ. ವಿ ಆರ್ ವರ್ಲ್ಡ್ಸ್ ಲೀಡರ್ ಇನ್ ಟ್ಯೂಬರ್ಕ್ಯುಲೋಸಿಸ್. 25% ಆಫ್ ಟಿ ಬಿ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್ ಲಿವ್ಸ್ ಇನ್ ಇಂಡಿಯಾ. ಸೊ ಹಾಗಾಗಿ ದಟ್ ಕಾನ್ಸೆಪ್ಟ್ ವಾಸ್ ಆಲ್ವೇಸ್ ದೇರ್, ಬಟ್ ನಿಮ್ಗೆ ಅದೆಲ್ಲ ಈಗ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ದ ಸೇಮ್ ಥಿಂಗ್ ಹ್ಯಾಸ್ ಟು ಬಿ ಫಾಲೋಡ್ ಅಪ್ ಫಾರ್ ವೆನ್ ಎವರ್ ಸಂಬಡಿ ಹ್ಯಾಸ್ ಗಾಟ್ ಫ್ಲೂಸ್, ವೈರಲ್ ಇನ್ಫೆಕ್ಷನ್ಸ್ ಎಲ್ಲನೂ ಮನೆಗಳಲ್ಲೂ ಅದನ್ನು ಪಾಲಿಸಬೇಕು. ಸೊ ಏನು ಟ್ರೀಟ್ಮೆಂಟ್ ಇದೆ? ಸೊ ಇಂಗ್ಲೆಂಡ್ ಈಸ್ ಅ ರಿಯಲಿ ಪುವರ್ ಕಂಟ್ರಿ. ನಾನು ಕೆಲಸ ಮಾಡಿದ ಜಾಗದಲ್ಲಿ ಆ್ಯಸ್ ಅ ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್ ಐ ಹ್ಯಾಡ್ 2 inhalers ಟು ಪ್ರಿಸ್ಕ್ರೈಬ್. ಸೊ ಅಲ್ಲಿ ಫಾರ್ಮಸಿಸ್ಟು ಕುತ್ಕೊಂಡ್ಬಿಟ್ಟು ರೇಟ್ ನೆಗೋಸಿಯೇಷನ್ ಮಾಡಿ 2 inhaler ನಮಗೆ ಕೊಡ್ತಾಯಿದ್ರು. ವಿ ಯೂಸ್ ಟು ಮ್ಯಾನೇಜ್. ನಾನು ಬಂದಾಗ ಫಸ್ಟು ಸಾಗರ್ ಆಸ್ಪತ್ರೆಯಲ್ಲಿ ಕೂತ್ಕೊಂಡೆ. ಐ ಸಾ 1 patient. ಐ ಸಾ 25 ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್. ಸೊ ದೇ ಶೋಡ್ ಮಿ 200 inhalers. ಸೊ ನನಗೆ ಭಯನೇ ಆಯಿತು, ನಾನು ಏನು ಪ್ರಿಸ್ಕ್ರೈಬ್ ಮಾಡಲಿ, ನನಗೇನು ಅರ್ಥನೇ ಆಗ್ತಿಲ್ವಲ್ಲ, ಪೇಷಂಟಿಗೆ ನಾನೇನು ಹೇಳಲಿ ಅಂತ. ಸೊ ದಟ್ ಈಸ್ ದ ಕೈಂಡ್ ಆಫ್ ಎವ್ರಿ ಇನ್ಹೇಲರ್ ಕಮ್ಸ್ ಫಸ್ಟ್ ಟು ಇಂಡಿಯಾ, ಬಿಲೀವ್ ಇಟ್ ಆರ್ ನಾಟ್. ಇನ್ ಅ ವೇ ಇಟ್ ಈಸ್ ಬೆನಿಫಿಷಿಯಲ್, ಬಟ್ ಚಾಯ್ಸಸ್ ಆಲ್ಸೋ ಕ್ರಿಯೇಟ್ ಲಾಟ್ ಆಫ್ ಕನ್ಫ್ಯೂಷನ್. ಸೊ ನಿಮ್ಮಲ್ಲಿ ಯಾರಾದರೂ ಇನ್ಹೇಲರ್ಸ್ ತೊಗೋತೀರಾ? ನಿಮ್ಮ ಮನೆಗಳಲ್ಲಿ ಯಾರಾದರೂ ತೊಗೊಳ್ತೀರಾ? ಓಕೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ತುಂಬ ಜನಕ್ಕೆ ಇದು ಭಯ ಇದೆ, ನಂಗೆ ಏನಾದ್ರು ಮಾತ್ರೆ ಕೊಟ್ಬಿಡಿ, ಇನ್ಹೇಲರ್ಸ್ ಬೇಡ ಅಂತ. ಸೊ ಇನ್ಹೇಲರ್ಸ್ ಆರ್ ದ ಸೇಫೆಸ್ಟ್ ಫಾರ್ಮ್ ಆಫ್ ಡ್ರಗ್ ಡೆಲಿವರಿ ಟು ದ ಲಂಗ್ಸ್. ಮೆಡಿಸನ್ ಡೈರೆಕ್ಟಾಗಿ ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿಗೆ ಹೋಗುತ್ತೆ, ಅಲ್ಲೇ ಎಫೆಕ್ಟ್ ಆಗುತ್ತೆ, ಬೇರೆ ಎಲ್ಲೂ ಸಿಸ್ಟಮಿಕ್ ಸೈಡ್ ಎಫೆಕ್ಟ್ಸ್ ಇರಲ್ಲ. ಹೌದು, ನಿಮಗೆ ತುಂಬ ಹೈ ಡೋಸ್ ಸ್ಟೆರಾಯ್ಡ್ಸ್ ಬೇಕಾದರೆ, ಹೈ ಡೋಸ್ ಮೆಡಿಸನ್ಗಳು ಬೇಕಾದರೆ ಸಿಸ್ಟಮಿಕ್ ಅಬ್ಸಾರ್ಪ್ಷನ್ ಆಗುತ್ತೆ, ಅದರಿಂದ ಸೈಡ್ ಎಫೆಕ್ಟ್ಸ್ಗಳಾಗ್ಬೋದು. ಬಟ್ ನಿಮಗೆ ಅಥವಾ ನಿಮ್ಮ ಮನೆಯವ್ರಿಗೆ ಯಾರಿಗಾರು ನೆಸೆಸಿಟಿ ಇದ್ದರೆ ದಯವಿಟ್ಟು ಇದನ್ನು ಡಿಸ್ಕಸ್ ಮಾಡಿ ಅಪ್ರಾಪ್ರಿಯೇಟ್ ಏನೇನು ಮೆಷರ್ಸ್ ತೊಗೋಬೇಕು ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಮಾಡೋಕ್ಕೆ, ಅದನ್ನೆಲ್ಲ ತೊಗೊಂಡು ಇನ್ಹೇಲರ್ಸ್ ಆರ್ ದ ಸೇಫೆಸ್ಟ್ ಫಾರ್ಮ್ ಆಫ್ ಡ್ರಗ್ ಡೆಲಿವರಿ ಟು ದ ಲಂಗ್ಸ್. ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಪೋಸ್ಟ್ ಕೋವಿಡ್ ಅಂತೂ ಎಲ್ಲರ ಮನೇಲೂ ನೆಬ್ಯುಲೈಸರ್ ಇರಬೇಕು, ಮಿಕ್ಸಿ ಥರ. ಹೌದಾ? ಯಾರ ಮನೇಲಾದರೂ ಇಲ್ವಾ ನೆಬ್ಯುಲೈಸರು? ನೋಡಿ. ಸೊ ಎಲ್ಲರಿಗೂ ನೆಬ್ಯುಲೈಸರ್ಗಳ ಬಗ್ಗೆ, ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ ಬಗ್ಗೆ ಗೊತ್ತು. ಬಟ್ ನೆಬ್ಯುಲೈಸರ್ ಈಸ್ ನಾಟ್ ದ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್. ನಂಗೆ ತುಂಬ ಜನ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದು ಹೇಳ್ತಾರೆ, ಅವಳಿಗೆ ವೀಸಿಂಗ್ ಬಂತು, ನೆಬ್ಯುಲೈಸರ್ ಕೊಟ್ಬಿಟ್ರೆ ಸರಿ ಹೋಗುತ್ತೆ, ನೆಬ್ಯುಲೈಸರ್ ಕೊಟ್ಬಿಡ್ಬೇಕು ಅಂತ. ನಾನು ಹೇಳ್ತೀನಿ, ನಿಮ್ಮ ಮಗು ಚಿಕ್ಕ ಮಗು, ಅದಕ್ಕೆ ನೀವು ನೆಬ್ಯುಲೈಸರ್ ಮನೇಲಿ ಹಾಕ್ತಿದ್ದೀರಾ ಅಂದರೆ ಏನೋ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ನಿಮಗೆ ಭಯ ಆಗಬೇಕು. ನಿಜವಾಗ್ಲೂ ಆಸ್ಪತ್ರೆಗೆ ಓಡ್ಕೊಂಡು ಬರಬೇಕು ನೀವು ಅಂಥ ಸ್ಥಿತಿ ಇದ್ದರೆ. ಮನೆಯಲ್ಲಿ ದಯವಿಟ್ಟು ಇಂಥವನ್ನೆಲ್ಲ ಟ್ರೀಟ್ ಮಾಡಬೇಡಿ ಅಂತ. ಸೊ ರಿಯಲಿಸ್ಟಿಕಲಿ ಎಸ್, ಯಾರೋ ವಯಸ್ಸಾಯಿತು, ಅವರಿಗೆ ಇನ್ಹೇಲರ್ ಮಾಡ್ಕೊಳಕ್ಕಾಗಲ್ಲ ಅಂಥವರು ನೆಬ್ಯುಲೈಸರ್ ಕೊಡೋದ್ರಲ್ಲಿ ಅರ್ಥ ಇದೆ. ಎಲ್ಲರೂ ಮನೆಯಲ್ಲಿ ಖಂಡಿತ ನೆಬ್ಯುಲೈಸರ್ ಇಟ್ಕೊಳ್ಬೇಡಿ. ಸೊ ನಿಮ್ಮಲ್ಲಿ ಇದ್ದರೆ ದಾನ ಮಾಡಿಬಿಡಿ. ಇನ್ಹೇಲರ್ ಅದೇ ತುಂಬ ವಯಸ್ಸಾದವರಲ್ಲಿ, ತುಂಬ ಚಿಕ್ಕ ಮಕ್ಕಳಲ್ಲಿ ಅಥವಾ ಸಿವಿಯರ್ ಅಟ್ಯಾಕ್ಸ್ಗಳಿದ್ದಾಗ ನೆಬ್ಯುಲೈಸರ್ ಉಪಯೋಗಿಸ್ಬೇಕು. ರೊಟೀನಾಗಿ ಫಾರ್ ಮೋಸ್ಟ್ ಪೀಪಲ್ ಇನ್ಹೇಲರ್ಸ್ ವಿಲ್ ಬಿ ಸಫಿಷಿಯೆಂಟ್. ಒನ್ ಆಫ್ ದ ಥಿಂಗ್ಸ್ ಈಸ್ ನೀವುಗೆ ನೆಬ್ಯುಲೈಸರ್ ತೊಗೊಂಡು ನೀವು ಅದನ್ನು ಉಪಶಮನ ಮಾಡ್ಕೊಂಡು ಮನೇಲೇ ಕೂತಿದ್ರೆ ಯು ಮೇ ಜಸ್ಟ್ ಬಿ ಡಿಲೇಯಿಂಗ್ ದ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್. ಸೊ ಇಟ್ ಈಸ್ ಬೆಟರ್ ಇಫ್ ಯು ಹ್ಯಾವ್ ನೆವರ್ ಯೂಸ್ ನೆಬ್ಯುಲೈಸರ್, ಸಡನ್ಲಿ ಯು ಆರ್ ರಿಕ್ವೈರಿಂಗ್ ಟು ಯೂಸ್ ಲಾಟ್ ಆಫ್ ನೆಬ್ಯುಲೈಸರ್ಸ್, ದಯವಿಟ್ಟು ಮೆಡಿಕಲ್ ಹೆಲ್ಪ್ನ ಸೀಕ್ ಮಾಡಿ ಸುಮ್ಮನೆ ಮನೇಲಿ ಕೂತ್ಕೊಂಡು ತೊಗೊಳ್ಬೇಡಿ. ಸೊ ಇನ್ನೊಂದು ಆಕ್ಸಿಜನ್ ಕಾನ್ಸಂಟ್ರೇಟರ್, ಇದು ಇದೆಯಾ ಸುಮಾರು ಮನೆಗಳಲ್ಲಿ? ಇದೆ. ಆಕ್ಸಿಜನ್ ಕಾನ್ಸಂಟ್ರೇಟರ್, ಇದ್ರ ಬಗ್ಗೆನೂ ಪ್ರಾವೀಣ್ಯತೆ ಜಾಸ್ತಿ ಆಗಿಬಿಟ್ಟಿದೆ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇದ್ರೂ ನನ್ನ ಪೇಷಂಟ್ಗಳು ಬಂದು ಕೇಳ್ತಾರೆ ಈ ಬ್ರ್ಯಾಂಡ್ ಆ ಬ್ರ್ಯಾಂಡ್ ಅಂತ. ನಾನು ಗೂಗಲ್ ನೋಡ್ಬಿಟ್ಟು ಹೇಳಬೇಕಾಗುತ್ತೆ, ಇವಾಗ ಅಷ್ಟು ಬ್ರ್ಯಾಂಡ್ಗಳು ಬಂದುಬಿಟ್ಟಿದೆ. ಸೊ ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದೆರ್ ಆರ್ ವೆರಿ ಸ್ಪೆಸಿಫಿಕ್ ಇಂಡಿಕೇಶನ್ಸ್. ಆಕ್ಸಿಜನ್ ನಿಮಗೆ ಬೆನಿಫಿಟ್ ಆಗುತ್ತೋ ಇಲ್ವೋ ಅಂತ ರ್ಯಾಂಡಮ್ ಆಗಿ, ಜನರಲಾಗಿ ಮೋಸ್ಟ್ ಪೀಪಲ್ ಆರ್ ಸೆನ್ಸಿಬಲ್ ಅಬೌಟ್ ಇಟ್. ಅದನ್ನು ಇನ್ಅಪ್ರಾಪ್ರಿಯೇಟಾಗಿ ಯೂಸ್ ಮಾಡೋದ್ರಿಂದ ಇಟ್ ಮೇ ಬಿ ಹಾರ್ಮ್ಫುಲ್, ಎಸ್ಪೆಷಲಿ COPD ಪೇಷಂಟ್ಸ್ಗಳಲ್ಲಿ. ನಾವೇನಾದರೂ 2 ಲೀಟ್ರ್ ಅಂತ ಹೇಳಿದ್ರೆ 2 ಲೀಟ್ರ್ ತೊಗೋಬೇಕು. 4 ಲೀಟ್ರ್ ತೊಗೊಂಡ್ರೆ ದ ಬ್ರೈನ್ ಥಿಂಗ್ಸ್ ನಂಗೆ ತುಂಬ ಆಕ್ಸಿಜನ್ ಇದೆ ಅಂತ ಬ್ರೈನ್ ಉಸಿರಾಡೋದನ್ನು ಕಡಿಮೆ ಮಾಡಿಬಿಡುತ್ತೆ. ಸೊ ಅವ್ರದ್ದು ವೇಸ್ಟ್ ಗ್ಯಾಸ್ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಹೋಗಿ, ಕಾರ್ಬನ್ ಡೈಆಕ್ಸೈಡ್ ನಾರ್ಕೋಸಿಸ್ ಅಂತ ಹೇಳ್ತೀವಿ. ದೇ ಕ್ಯಾನ್ ಗೆಟ್ ವೆರಿ ಸಿಕ್ ವಿತ್ ದಿಸ್ ಕಂಡೀಷನ್. ದೇ ಮೇ ಎಂಡ್ ಅಪ್ ಕಮಿಂಗ್ ಟು ICU. ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ 45 ಕೆಳಗಡೆ ಇರಬೇಕು. ದ ಹೈಯೆಸ್ಟ್ ಐವ್ ಸೀನ್ ಈಸ್ 145. ಆ ಥರ ಲೆವೆಲ್ಗಳು ಸಹಿತ ಆಗಿ ವೆಂಟಿಲೇಟರ್ ಮೇಲೆ ಹೋಗುವಂಥ ಪರಿಸ್ಥಿತಿ ಬರೋ ಸಾಧ್ಯತೆ ಇದೆ. ಸೊ ಮನೇಲಿ ಆಕ್ಸಿಜನ್ ಇದ್ದಿದ್ದು ಮಾತ್ರಕ್ಕೆ ಡೋಂಟ್ ಜಸ್ಟ್ ಗಿವ್ ಆಕ್ಸಿಜನ್ ಯಾರೋ ಬ್ರೆತ್ಲೆಸ್ ಆದರೂ ಅಂತ. ಅದಕ್ಕೂ ಒಂದು ವೇ ಟು ಟ್ರೈಟ್ರೇಟ್, ಇನ್ಕ್ರೀಸ್ ಮಾಡೋದು, ಕಡಿಮೆ ಮಾಡೋದು ಅಂತ. ನಾವು ಎಲ್ಲ ಇಂಗ್ಲೆಂಡಲ್ಲಿ ಎಸ್ಪೆಷಲಿ ಐ ಟೆಲ್ ಮೆನಿ ಆಫ್ ಮೈ ಪೇಷಂಟ್ಸ್ ಆಲ್ಸೋ, ವಿ ರೈಟ್ ಡೌನ್ ಆ್ಯಂಡ್ ಗಿವ್ ದಿಸ್ ಪರ್ಟಿಕ್ಯುಲರ್ ಪೇಷಂಟ್ ಶುಡ್ ನಾಟ್ ಬಿ ಗಿವನ್ ಮೋರ್ ದೆನ್ 1 or 2 ಲೀಟರ್ಸ್ ಆಫ್ ಆಕ್ಸಿಜನ್ ಅಂತ.
ಬಿಕಾಸ್ ದೇ ಕ್ಯಾನ್ ಬಿ ವೆರಿ ಸೆನ್ಸಿಟಿವ್ ಟು ದ ಯೂಸ್ ಆಫ್ ಆಕ್ಸಿಜನ್ ಆ್ಯಂಡ್ ರನ್ ಇನ್ ಟು ಪ್ರಾಬ್ಲಮ್ಸ್. ಸೊ ಅದರಲ್ಲಿ ಯೂಶಲ್ ಆಗಿ ಮನೇಲಿ ಕೊಡೋ ಆಕ್ಸಿಜನ್ನಲ್ಲಿ ಮೆಷರ್ಮೆಂಟ್ ಅದು 1 ಲೀಟರ್ ಪರ್ ಮಿನಿಟ್, 2 ಲೀಟರ್ ಪರ್ ಮಿನಿಟ್, ಅಪ್ ಟು 5 ಲೀಟರ್ ಪರ್ ಮಿನಿಟ್ ಇರುತ್ತೆ. ದೆರ್ ಆರ್ ಬಿಗ್ಗರ್ ಒನ್ಸ್, ಯು ಕ್ಯಾನ್ ಡೆಲಿವರ್ ಅಪ್ ಟು 10 ಲೀಟರ್ಸ್ ಅಟ್ ಹೋಮ್. ಆಸ್ಪತ್ರೆಗಳಲ್ಲಿ 60 ಲೀಟರ್ಸ್ ತನಕ ಕೊಡೋ ಸಾಧ್ಯತೆ ಇರುತ್ತೆ ನಮಗೆ. ಸೊ ಇನ್ನೂ ಕೆಲವರಲ್ಲಿ ನಾನು ಇನ್ನೊಂದು ಸ್ಲೀಪ್ ಡಿಸಾರ್ಡರ್ಸ್ ಬಗ್ಗೆ ನಾನು ಜಾಸ್ತಿ ಮಾತಾಡಲಿಲ್ಲ. ಅಗೇನ್ ಇಫ್ ಎನಿ ಆಫ್ ಯು ಹ್ಯಾವ್ ಕ್ವೆಶನ್ಸ್ ವಿ ಕ್ಯಾನ್ ಡಿಸ್ಕಸ್. ಸ್ಲೀಪ್ ಆ್ಯಪ್ನಿಯಾ ಅಂತ ಒಂದು ಕಂಡೀಷನ್ ಇದೆ. ಅದು ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಹೋಗಿ ರೆಸ್ಪಿರೇಟರಿ ಫೇಲ್ಯೂರ್, ಅಂದರೆ ಅಗೇನ್ ಆಕ್ಸಿಜನ್ ಕಡಿಮೆ ಆಗಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗೋದಕ್ಕೆ ರೆಸ್ಪಿರೇಟರಿ ಫೇಲ್ಯೂರ್ ಅಂತ ಹೇಳ್ತೀವಿ. ಅಂಥ ಸಿಚುಯೇಷನಲ್ಲಿ ಅಥವಾ COPD ತುಂಬ ಸಿವಿಯರ್ ಆದಾಗ, ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಆಸ್ಮ್ಯಾಟಿಕ್ಸಲ್ಲೂ COPD ಥರ ಬಿಹೇವಿಯರ್ ಕಾಣಿಸ್ಕೊಂಡು ಈ ಥರ ಆಕ್ಸಿಜನ್ ಕಡಿಮೆ ಆದಾಗ ಎಲ್ಲ ಅದ್ರ ಜೊತೆಗೆ ಬೈಪ್ಯಾಪ್ ಅಂತ ಒಂದು ಮೆಷಿನ್ ಸಹಿತ ನಾವು ಕೊಡಬೇಕಾಗಿ ಬರ್ಬೋದು. ಈ ಥರ ಇರುತ್ತೆ, ಬೆಡ್ ಸೈಡ್ ಒಂದು ಮೆಷಿನ್ ಇಟ್ಕೊಂಡು ಅದನ್ನು ಇಟ್ಸ್ ಅ ಪ್ಲಗ್ ಇನ್ ಡಿವೈಸ್, ಈಗ ಮಾಸ್ಕ್ ಹಾಕ್ಕೊಂಡು ನೈಟಲ್ಲಿ ಮಲ್ಕೊಳ್ಬೇಕಾಗಿ ಬರುತ್ತೆ. ಇದು ಸಹಿತ ಮನೆಯಲ್ಲಿ ಮಾಡುವಂಥ ಟ್ರೀಟ್ಮೆಂಟ್ ಸಹಿತ ಈಗ ಲಭ್ಯ ಇದೆ. ಸೊ ಇನ್ನೊಂದು ಡಯಟ್. ಸೊ ದಿಸ್ ಈಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ಎಲ್ಲರಿಗೂ ಗೊತ್ತು ಹೆಲ್ತಿಯಾಗಿ ತಿನ್ನಬೇಕು ಅಂತ, ಆದರೆ ದೆರ್ ಆರ್ ಸಮ್ ಸ್ಪೆಸಿಫಿಕ್ ಥಿಂಗ್ಸ್ ಫಾರ್ ಪೀಪಲ್ ವಿತ್ ಲಂಗ್ ಡಿಸೀಸಸ್. ಇನ್ನೊಂದು ಎಸ್ಪೆಷಲಿ ಆಸ್ಮ್ಯಾಟಿಕ್ಸಲ್ಲಿ ಈ ಆಯುರ್ವೇದ ನ್ಯಾಚುರೋಪತಿ ನನಗೇನು ಹೇಳ್ತಾರೋ ಗೊತ್ತಿಲ್ಲ, ಬಟ್ ದೇ ಹ್ಯಾವ್ ದಿಸ್ ಜನರಲ್ ಕಾನ್ಸೆಪ್ಟ್, ಎಲ್ಲ ಮಿಲ್ಕ್ ಪದಾರ್ಥ ತಿನ್ನಬಾರ್ದು, ಫ್ರಿಜ್ಜಲ್ಲಿಟ್ಟಿರೋದೇನು ತಿನ್ನಬಾರ್ದು, ತುಂಬ ಇದೆ ಅದು. ಎಲ್ಲ ಬಿಟ್ಬಿಟ್ಟಿದ್ದೀನಿ ನಾನು, ಅಂದರೂ ವೀಸಿಂಗು ತಹಬದಿಗೆ ಬರ್ತಾಯಿಲ್ಲ ಅಂತ. ನಮ್ಮ ಪದ್ಧತಿ ಪ್ರಕಾರ ನಾವೇನು ಹೇಳ್ತೀವಿ ಅಂದರೆ ಎವ್ರಿಬಡೀಸ್ ಟ್ರಿಗರ್ ಈಸ್ ಸಮಥಿಂಗ್ ಡಿಫ್ರೆಂಟ್. ನಮ್ಮ ಟ್ರಿಗರ್ ಏನು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕೆಲವು ಮಕ್ಕಳಿಗೆ ಪೀನಟ್ ಅಲರ್ಜಿ ಇರುತ್ತೆ, ಅದು ತೊಗೊಂಡ್ರೆ ಅನಫಿಲಾಕ್ಸಿಸ್ ಅಂತ ಹೇಳ್ತೀವಿ. ತುಂಬ ವೀಸಿಂಗ್ ಜಾಸ್ತಿಯಾಗಿ BP ಕಡಿಮೆ ಆಗಿ ಇಟ್ಸ್ ಅ ಲೈಫ್ ಥ್ರೆಟನಿಂಗ್ ಕಂಡೀಷನ್, ಆ ಥರ ಆಗೋ ಸಾಧ್ಯತೆ ಖಂಡಿತ ಇರುತ್ತೆ. ಫುಡ್ಡಿಂದ ಆಗ್ಬೋದು. ಫ್ರೆಶ್ ಫ್ರೂಟ್ ಅಲರ್ಜಿ ಕೆಲವ್ರಿಗೆ ಆಗುತ್ತೆ. ಆದರೆ ಎಷ್ಟೊಂದು ಜನಕ್ಕೆ ಅದು ಲೋಕಲ್ ರಿಯಾಕ್ಷನ್ ಆಗುತ್ತೆ. ತುಂಬ ಜನ ಪೈನಾಪಲ್ ತಿಂದರೆ ಹೇಳ್ತಾರೆ, ಅಪ್ಪ ನನಗೆ ಇದಾಗೋಗುತ್ತೆ, ಗಂಟ್ಲು ಕಟ್ಟುತ್ತೆ ಅಂತ. ಬಟ್ ಇಟ್ ಈಸ್ ಅ ಲೋಕಲ್ ರಿಯಾಕ್ಷನ್, ದಟ್ ಈಸ್ ನಾಟ್ ಆಸ್ಮಾ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಲೈಕ್ ಅ ವರಿಂಗ್ ಲೆವೆಲ್ ಫಾರ್ ಅಸ್. ಇಫ್ ಯು ವಾಂಟ್ ಟು ರಿಯಲಿ ಎಂಜಾಯ್ ಪೈನಾಪಲ್, ಒಂದಿನ ತಿನ್ಬೋದೇನೂ ಆಗಲ್ಲ. ಸೊ ಅದು ನಮಗೆ ಏನು ಅಫೆಕ್ಟ್ ಆಗ್ತಿದೆ ಅಂತ ಐಡೆಂಟಿಫೈ ಮಾಡಿಕೊಂಡು ಅದನ್ನು ಅವಾಯ್ಡ್ ಮಾಡೋದು ಉತ್ತಮ. ಪ್ಲಸ್ ಆಸ್ಮ್ಯಾಟಿಕ್ ಆಗಿದ ತಕ್ಷಣ ಆ ಫುಡ್ಡನ್ನು ಜೀವನ ಪೂರ್ತಿ ತ್ಯಜಿಸ್ಬೇಕಾ? ಇಲ್ಲ. ಒಂದು ಸತಿ ನಿಮ್ಮದು ಆಸ್ಮಾ ಇನ್ಹೇಲರ್ಸ್ ತೊಗೊಂಡು ಫುಲ್ಲು ಕಂಟ್ರೋಲಿಗೆ ಬಂದು ಮೆಡಿಸಿನ್ಸ್ನ ಕಡಿಮೆ ಮಾಡೋ ಸ್ಟೇಜಿಗೆ ಬಂದಾಗ ಯು ಕ್ಯಾನ್ ಇಂಟ್ರಡ್ಯೂಸ್ ಒನ್ ಫುಡ್ ಎಟ್ ಅ ಟೈಮ್, ಆ್ಯಂಡ್ ಇನ್ ಮೈ ಎಕ್ಸ್ಪೀರಿಯನ್ಸ್ ಮೋಸ್ಟ್ ಪೀಪಲ್ ಟಾಲರೇಟ್ ಇಟ್, ದೇ ಕ್ಯಾನ್ ಅಕೇಶ್ನಲಿ ಹ್ಯಾವ್ ಇಟ್. ಸೊ ತುಂಬ ಹುಳಿ ಪದಾರ್ಥ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಯಾಕೆಂತಂದರೆ ಲಾಟ್ ಆಫ್ ದ ಟೈಮ್ ಇಟ್ ಟ್ರಿಗರ್ಸ್ ಗ್ಯಾಸ್ಟ್ರಿಕ್ ಇಶ್ಯೂಸ್. ಅದು ಟ್ರಿಗರ್ ಆಗಿ ಈವನ್ ಮೈನರ್ ಆ್ಯಸಿಡ್ ರಿಫ್ಲಕ್ಸ್ ಈಸ್ ಹೈಲಿ ಇರಿಟೆಂಟ್ ಟು ದ ಲಂಗ್ಸ್, ದಟ್ ಕಾಸಸ್ ಪ್ರಾಬ್ಲಮ್ಸ್, ವೀಸಿಂಗ್ ಎಲ್ಲ ಜಾಸ್ತಿ ಆಗ್ಬೋದು. ಅದಕ್ಕೆ ಹೇಳ್ತೀವಿ ಹೊರತು ಇನ್ನೇನೂ ಇಲ್ಲ. ಇನ್ನೊಂದು ತುಂಬ ಅಡ್ವಾನ್ಸ್ಡ್ ಲಂಗ್ ಪ್ರಾಬ್ಲಮ್ಗಳಿರೋರು, ಮನೆಯಲ್ಲಿ ಆಕ್ಸಿಜನ್ ಇರೋರು ಆ ಥರ, ಅಥವಾ ಪಲ್ಮನರಿ ಫೈಬ್ರೋಸಿಸ್ ಅವ್ರಿಗೆ, COPD ಪೇಷಂಟ್ಸ್ಗೆ ಲಾರ್ಜ್ ಮೀಲ್ಸ್ ತೊಗೊಳಕ್ಕಾಗಲ್ಲ. ದ ಮಿನಿಟ್ ಯು ಟೇಕ್ ಅ ಲಾರ್ಜ್ ಮೀಲ್, ದ ಡಯಾಫ್ರಮ್ ಇಸ್ ಪುಶ್ಡ್ ಅಪ್, ಲಂಗ್ ಕೆಪಾಸಿಟಿ ರೆಡ್ಯೂಸಸ್, ಆಲ್ರೆಡಿ ಲಂಗ್ ಕೆಪಾಸಿಟಿ ಇಸ್ ಲೋ. ಸೊ ಬ್ರೆತ್ಲೆಸ್ನೆಸ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ, ಎದೆ ಹಿಡ್ಕೊಂಡಾಗುತ್ತೆ, ತುಂಬ ಕಷ್ಟಪಡ್ತಾರೆ. ಸೊ ಅವ್ರಿಗೆ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಮಾಡೋದು, ಅವ್ರಿಗೇನು ಫುಡ್ ಕೊಡ್ತಿರೋ ಅದನ್ನೇ ನ್ಯೂಟ್ರಿಯೆಂಟ್ ರಿಚ್ ಮಾಡೋದು. ಬರೀ ಸೂಪ್ನ ಕೊಡಬೇಡಿ, ಅದ್ರ ಜೊತೆ ಸ್ವಲ್ಪ ಪ್ರೋಟೀನ್ ಪೌಡರ್ ಹಾಕಿ, ಇಲ್ಲ ನೆನೆಸಿದ್ದು ಕಾಳುಗಳು ಹಾಕಿ, ಈ ಥರ ಮಾಡಿ ಮಿಕ್ಸಿ ಮಾಡಿ ಕೊಡೋದು. ಆ ಥರ ಈಸಿ ಟು ಡೈಜೆಸ್ಟ್ ಬಟ್ ಹೈಲಿ ನ್ಯೂಟ್ರಿಯೆಂಟ್ ರಿಚ್, ಈ ಥರ ಮಾಡಿ ತೊಗೊಳ್ಳೋದು. ಪ್ಲಸ್ ದೀಸ್ ಪೀಪಲ್ ಮೇ ಜಸ್ಟ್ ರಿಕ್ವೈರ್ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್. 3 ದೋಸೆ ತಿಂತಾಯಿದ್ರೆ ಐ ಟೆಲ್ ದೆಮ್, ಈಗ ಒಂದು ತಿನ್ನಿ, ಇನ್ನೂ ಒಂದು 2 ಗಂಟೆ ಆದಮೇಲೆ ಇನ್ನೊಂದು ದೋಸೆ ತಿನ್ನಿ. ಸೊ ಯು ನೀಡ್ ನ್ಯೂಟ್ರಿಷನ್, ಯು ನೀಡ್ ಎನರ್ಜಿ, ಬಟ್ ಏನಂತಂದರೆ ಯು ಮೇ ನಾಟ್ ಬಿ ಏಬಲ್ ಟು ಟೇಕ್ ಇಟ್ ಆಲ್ ಎಟ್ ಒನ್ಸ್. ಆ ಥರ ಬ್ರೇಕ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತೀವಿ. ಸೊ ದ್ಯಾಟ್ ಈಸ್ ಸಮ್ ಆಫ್ ದ ಕಾನ್ಸೆಪ್ಟ್ಸ್ ಇನ್ ಲಂಗ್ ಡಿಸೀಸಸ್ ವಿ ಯೂಸ್. ನೆಕ್ಸ್ಟು ಎಕ್ಸಸೈಸ್, ವೆರಿ ಇಂಪಾರ್ಟೆಂಟ್. ಆಲ್ ಆಫ್ ಯು ನೋ ದ ಬೆನಿಫಿಟ್ಸ್ ಆಫ್ ಇಟ್. ವೇರಿಯಸ್ ಬೆನಿಫಿಟ್ಸ್ ಇದೆ. ಲಂಗ್ ಪ್ರಾಬ್ಲಮ್ ಇರೋರಲ್ಲಿ ಸ್ಪೆಸಿಫಿಕ್ ಆಗಿ ಪಲ್ಮರಿ ರಿಹ್ಯಾಬಿಲಿಟೇಷನ್ ಅಂತ ಒಂದು ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್ ಮಾಡ್ತೀವಿ, ವೇರ್ ಒಂಥರ ಬೇಸಿಕ್ಲಿ ಲಂಗ್ಸ್ ವೀಕ್ ಆದಾಗ ಯು ಟ್ರೈನ್ ಅಪ್ ಯುವರ್ ರೆಸ್ಪಿರೇಟರಿ ಮಸಲ್ಸ್, ಅಪ್ಪರ್ ಲಿಮ್ ಮಸಲ್ಸ್, ಆ್ಯಂಡ್ COPDನಲ್ಲಿ ನಾನು ಹೇಳಿದೆ ಸಿಸ್ಟಮಿಕ್ ಇನ್ಫ್ಲಮೇಷನ್ ಇರುತ್ತೆ ಅಂತ. ಸೊ ಲೋಯರ್ ಲಿಮ್ ಮಸಲ್ಸ್ ಅದನ್ನೆಲ್ಲ ಟ್ರೈನ್ ಮಾಡ್ತೀವಿ, ಸೊ ದಟ್ ದೇ ಡೋಂಟ್ ಫೀಲ್ ದಟ್ ದೇ ಆರ್ ವೆರಿ ಬ್ರೆತ್ಲೆಸ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ಆ ಥರ ಮಾಡೋದನ್ನು ಪಲ್ಮರಿ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ನಿಮ್ಮ ಯೋಗ, ಪ್ರಾಣಾಯಾಮ ಅದೂ ಸಹಿತ ಎಲ್ಲ ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೋದು. ಸೊ ನಿಜವಾಗ್ಲೂ ದೇ ವಿಲ್ ಹ್ಯಾವ್ ಬೆನಿಫಿಟ್ಸ್. ಐ ಟೆಲ್ ಮೆನಿ ಆಫ್ ಮೈ ಪೇಷಂಟ್ಸ್ಗೆ ಹೇಳ್ತಾರೆ, ನಾನು ಪ್ರಾಣಾಯಾಮ ಮಾಡ್ತಾಯಿದ್ದೀನಿ, ನಾನು ಹೇಳ್ತೀನಿ ದಟ್ ಈಸ್ ಅ ವೆರಿ ಗುಡ್ ಪ್ರಾಕ್ಟೀಸ್ ಟು ಡೂ, ಬಿಕಾಸ್ ಲಂಗ್ ಫಂಕ್ಷನ್ ವೈಸ್ ಫೈಬ್ರೋಸಿಸ್ ಆದರೆ, ಸ್ಕಾರಿಂಗ್ ಆಗಿ ಡಿಸ್ಟ್ರಾಯ್ ಆಗೋದ್ರೆ, ನಾನು ಕೊಡೋ ಮೆಡಿಸಿನ್ಸ್ ಮೇ ಪ್ರಿವೆಂಟ್ ಫ್ಯೂಚರ್ ಪ್ರೋಗ್ರೆಷನ್, ಬಟ್ ಸ್ಕಾರಿಂಗ್ ಆಗೋ ಲಂಗ್ ಡಿಸೀಸ್ನ ನಾನು ರಿವರ್ಸ್ ಮಾಡೋಕ್ಕಾಗಲ್ಲ. 50% ಇರೋ ಲಂಗ್ ಫಂಕ್ಷನ್ನ ನಾನು 80% ಮಾಡೋಕ್ಕಾಗೋದೇ ಇಲ್ಲ ಇಂಥ ಕಂಡೀಷನಲ್ಲಿ. ಆದರೆ
50% ಇರೋ ಲಂಗ್ ಫಂಕ್ಷನ್ನು ನೀವು ಪ್ರಾಣಾಯಾಮ ಎಲ್ಲ ಮಾಡಿಕೊಂಡು 70% ಎಫಿಷಿಯನ್ಸಿಲಿ ಮಾಡ್ಬೋದಲ್ವಾ? ಸೊ ಆ ಥರ ಖಂಡಿತ ಸಾಧ್ಯತೆ ಇದೆ. ಸೊ ದಟ್ ಈಸ್ ಸಮಥಿಂಗ್ ಟು ಕನ್ಸಿಡರ್ ವೆನ್ ಯು ಆರ್ ಡೂಯಿಂಗ್ pranayama. So lots of fruits and vegetables to be included. And another thing is we say pacing anta. These kind of things. ನಿಮ್ಮ ಮನೆಯಲ್ಲಿ ಲಂಗ್ ಪ್ರಾಬ್ಲಮ್ ಇರೋರಿಗೆ, ವಯಸ್ಸಾದವರಲ್ಲಿ, ಅವ್ರಿಗೆ ಕೂತ್ಕೊಂಡು ಬಗ್ಗಿ ಶೂಲೇಸ್ ಕಟ್ಕೊಳ್ಳೋಕ್ಕೂ ಕಷ್ಟ ಆಗ್ಬೋದು. There are different ways of doing it as well ಅಲ್ಲ. ಒಂದೇ ಥರ ಶೂ ಕಟ್ಕೋಬೇಕು ಅಂತ ಇಲ್ಲ. These are simple things. ಆ್ಯಂಡ್ ಮೇಲೆ ಹತ್ತಿ ಸಾಮಾನು ತೆಗಿಯೋದು ಕಷ್ಟ ಆಗ್ಬೋದು, ಬಗ್ಗಿ ಮಾಡೋದು ಕಷ್ಟ ಆಗ್ಬೋದು. ಸೊ ಕೀಪ್ ಇಟ್ ಅಟ್ ಅ ಲೆವೆಲ್ ವೇರ್ ದೇ ಕ್ಯಾನ್ ರೀಚ್. ಸೊ ದೀಸ್ ಆರ್ ಸ್ಮಾಲ್ ಥಿಂಗ್ಸ್, ಕಾಮನ್ ಸೆನ್ಸ್ ಥಿಂಗ್ಸ್. ಐವ್ ಸ್ಟಿಲ್ ಪುಟ್ ಇಟ್ ಅಪ್ ಬಿಕಾಸ್ ದೀಸ್ ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್ ಫಾರ್ ಪೀಪಲ್. ಆ್ಯಂಡ್ ಲಾಟ್ ಆಫ್ ಪೀಪಲ್ ಡೂ ಆಸ್ಕ್ ಅಬೌಟ್ ಏರ್ ಪೊಲ್ಯೂಷನ್ ಗಿಡಗಳಿಂದ ಹೆಲ್ಪ್ ಆಗುತ್ತಾ ಅಂತ. ಗ್ರೀನ್ ಡೆಫಿನೆಟ್ಲಿ ಹೆಲ್ಪ್ಸ್. There are many plants. Even WHO has recognized, NASA has recognized that these are purifying anta. So definitely do pay attention. Little balcony, window sills adella irodralli use ಮಾಡಬಹುದು. And especially for emissions from all these furniture ಎಲ್ಲ ಹೇಳಿದೆ ಅಲ್ವಾ, that will definitely help. ಸೊ ಇನ್ನೊಂದು ಏರ್ ಪೊಲ್ಯೂಷನಿಗೆ ತುಂಬಾ ಯೋಚಿಸಬೇಕು ಇದ್ರ ಬಗ್ಗೆ, ಬಿಕಾಸ್ ಐ ಡೋಂಟ್ ಥಿಂಕ್ ನಮ್ಮ ದೇಶದಲ್ಲಿ ನಾವು ವಿ ಆರ್ ಡೂಯಿಂಗ್ ಇನಫ್ ಅಂತ. Please go back to your own homes, raise awareness in your own circles and see what can be done. What is one thing that you can do this year that you can live without that is contributing to pollution? Let us all think about one indoor pollutant, one outdoor pollutant then you can do without. ನಾನು ಅಗರಬತ್ತಿ ನಿಲ್ಲಿಸ್ಬಿಟ್ಟಿದ್ದೀನಿ ಈ ವರ್ಷ. ನೋ ಬರ್ನಿಂಗ್ ಅಗರಬತ್ತಿ ಆರ್ ಧೂಪ್ ಆಫ್ ಎನಿ ಸಾರ್ಟ್ ಇನ್ ಮೈ ಹೌಸ್ ಅಂತ. ಸೊ ಸ್ಮಾಲ್ ಥಿಂಗ್ಸ್. ನನ್ನ ಮಗನಿಗೆ ಅಲರ್ಜಿ ಸಿಕ್ಕಾಪಟ್ಟೆ ಇದೆ, ತಲೆಯಿಂದ ಕಾಲುವರೆಗೂ ಅಲರ್ಜಿ ಇದೆ. ಸೊ ದೆನ್ ಐ ಸೆಡ್, ಇಲ್ಲ, ದೇವ್ ನೋಸ್ ದಟ್ ಐ ರಿಯಲಿ ಲವ್ ಹಿಮ್. ಇಟ್ ಈಸ್ ಓಕೆ, ಐ ಡೋಂಟ್ ಹ್ಯಾವ್ ಟು ಶೋ ಇಟ್ ಥ್ರೂ ಎನ್ ಅಗರಬತ್ತಿ ಅಲ್ಲ. ಸೊ ಐ ಡಿಸೈಡೆಡ್ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ಇಟ್ ಅಂತ. ಸೊ ಸ್ಮಾಲ್ ಥಿಂಗ್ಸ್, ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಸಿ ವಾಟ್ ಯು ಕ್ಯಾನ್ ಡೂ ಯುವರ್ ಸೆಲ್ಫ್. ಸೊ ಡೆಫಿನೆಟ್ಲಿ ನೋ ಸ್ಮೋಕಿಂಗ್. ಈಗ ಯಂಗ್ಸ್ಟರ್ಸಲ್ಲಿ ಬರೀ ಸಿಗರೇಟ್ ಸ್ಮೋಕಿಂಗ್ ಅಲ್ಲ, ಜಾಯಿಂಟ್ ಸ್ಮೋಕಿಂಗ್, ಹೆರಾಯಿನ್ನು, ಬೇರೆ ತರ್ತರಾವರಿ ಬೇರೆ ಬರ್ತಾ ಇದೆ. ಈವನ್ ಎಲೆಕ್ಟ್ರಾನಿಕ್ ಸಿಗರೇಟ್ಸ್ ಆರ್ ನಾಟ್ ಗುಡ್. ಪ್ಲೀಸ್ ಎನ್ಶ್ಯೂರ್ ನೋ ಒನ್ ಸ್ಮೋಕ್ಸ್ ಇನ್ ದ ಹೌಸ್. ಆ್ಯಂಡ್ ರೆಗ್ಯುಲರ್ ಡಸ್ಟಿಂಗ್, ವ್ಯಾಕ್ಯೂಮಿಂಗ್. ಸೊ ಆ ಧೂಳು ಎದ್ದೇಳದೆ ನಾವು ಮಾಡಿದ್ರು ಆ ಧೂಳು ಹೋಗೋದು ಒಂದು ಅಡ್ವಾಂಟೇಜು ವ್ಯಾಕ್ಯೂಮಲ್ಲಿ. ಸೊ ಇಟ್ ಡೈರೆಕ್ಟ್ಲಿ ಗೋಸ್ ಇನ್ ಟು ದಟ್ ಬ್ಯಾಗ್. ಸೊ ದಟ್ ಈಸ್ ಸಮಥಿಂಗ್ ದಟ್ ಯು ಕ್ಯಾನ್ ಡೂ. ಆ್ಯಂಡ್ ಇನ್ನೊಂದೇನಂತಂದರೆ ಕರ್ಟನ್ಸ್ ಹಾಕ್ತೀವಿ, ಅದನ್ನು ಮರ್ತೇ ಬಿಡ್ತೀವಿ. 6 ತಿಂಗಳು ಯಾರೋ ಬರುವಾಗ ಮನೇಲಿ ತೆಗೆದು ವಾಶ್ ಮಾಡ್ತೀವಿ. ದೋಸ್ ಆರ್ ಆಲ್ ಸಮ್ ಥಿಂಗ್ಸ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಬೆಡ್ ಸ್ಪ್ರೆಡ್ಸ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಆರ್ ಕ್ಲೀನ್ಡ್ ಆನ್ ಅ ರೆಗ್ಯುಲರ್ ಬೇಸಿಸ್. ನಮ್ಮ ವಾಷಿಂಗ್ ಮೆಷಿನ್ 40 ಡಿಗ್ರಿನಲ್ಲಿ ಡಸ್ಟ್ ಮೈಟ್ಸ್ ಆಯಲ್ಲ. ಹಳೆ ಕಾಲದ ಥರ ನಾನು ಹೇಳ್ತೀನಿ, ಚೆನ್ನಾಗಿ ಬಿಸಿ ಬಿಸಿ ಇರೋ ನೀರಿನಲ್ಲಿ ಹಾಕಿ ನೆನೆಸಿಡಿ, 20 ನಿಮಿಷ ಆದಮೇಲೆ ನಿಮ್ಮ 40 ಡಿಗ್ರೀಸಲ್ಲಿ ಇದು ಮಾಡಿ ಅಂತ. ಸೊ ಅಟ್ಲೀಸ್ಟ್ 65 ಡಿಗ್ರೀಸ್ ಹಂಗೆಲ್ಲ ಇರಬೇಕಾಗುತ್ತೆ ಹೌಸ್ ಡಸ್ಟ್ ಮೈಟ್ಸ್ ಆಯೋದಕ್ಕೆ. ಸೊ ದಟ್ ಈಸ್ ಸಮಥಿಂಗ್ ಟು ರಿಮೆಂಬರ್. ಆ್ಯಂಡ್ ಎನ್ಶ್ಯೂರ್ ದೆರ್ ಇಸ್ ನೋ ಲೀಕಿ ವಾಲ್ಸ್, molds ಎಲ್ಲನೂ. ಎಸ್ಪೆಷಲಿ ಇಫ್ ಯು ಹ್ಯಾವ್ ಚಿಲ್ಡ್ರನ್ ಆರ್ ಅಡಲ್ಟ್ಸ್ ಆರ್ ಹೂಎವರ್ ಸಫರಿಂಗ್ ಫ್ರಮ್ ಲಂಗ್ ಡಿಸೀಸಸ್, ಪೇ ಅಟೆನ್ಷನ್ ಟು ದೀಸ್ ಥಿಂಗ್ಸ್. ಅನದರ್ ಥಿಂಗ್ ಐ ಗೆಟ್ ಕಾಮನ್ಲಿ ಆಸ್ಡ್ ಇಸ್, ಮಾಸ್ಕ್ ಹಾಕೊಂಡ್ಬಿಡ್ಲಾ ನಾನೆಲ್ಲ ಸರಿ ಹೊಟ್ಟೋಗುತ್ತಾ ಅಂತ. See, these things are effective, yes, but if you really want to avoid the whole thing, it's that N95 mask. ಆ ಫಿಲ್ಟರ್ ಇರಬೇಕು. ಮಾಮೂಲಿ ಸುಮ್ಮನೆ ಕ್ಲಾತ್ ಮಾಸ್ಕ್, ಸುಮ್ಮನೆ ನಾವು ಸರ್ಜಿಕಲ್ ಮಾಸ್ಕ್ ಹಾಕೊಂಡ್ರೆ they'll give you some protection, but not a huge protection. But yes, it is better than not having any protection. So definitely helps. And another thing is, people also ask me about air purifiers. ನಾನು ಇದನ್ನು ಇಟ್ಕೊಳ್ಬೋದಾ ಅಂತ. Yes, there are people. One thing I say is, this doesn't stop you from getting asthma attacks or seeing me. It may reduce the allergen burden. ನಿಮ್ಮ ಮನೇಲಿರೋ ಟ್ರಿಗರ್ಸ್ನ ಕಡಿಮೆ ಮಾಡ್ಬೋದು. ಸೊ ಖಂಡಿತ ನಿಮಗೆ ತುಂಬ ಫ್ರೀಕ್ವೆಂಟಾಗಿ ಪ್ರಾಬ್ಲಮ್ ಬರ್ತಾ ಇದ್ರೆ, ಇಟ್ ಈಸ್ ವರ್ತ್ ಡೂಯಿಂಗ್ ಇಟ್, ವರ್ತ್ ಕೀಪಿಂಗ್ ಇಟ್ in the room where you spend the maximum amount of time. 2 things to consider when you buy an air purifier, okay? ಸೊ ಒಂದು ಹೆಪಾ ಫಿಲ್ಟರ್ ಅಂತ, ಹೈ ಎಫಿಷಿಯನ್ಸಿ ಪಾರ್ಟಿಕ್ಯುಲೇಟ್ ಫಿಲ್ಟರ್ ಅಂತ ಹೇಳ್ತೀವಿ. ಹೆಪಾ ಫಿಲ್ಟರ್ ಇರಬೇಕು. ಇನ್ನೊಂದು ಆ ರೂಮ್ ಸೈಜಿಗೆ ಕರೆಕ್ಟಾಗಿರೋ ಫಿಲ್ಟರ್ ಇಡಬೇಕು, ಅದರ್ವೈಸ್ ಇಟ್ ಡಸಂಟ್ ಹೆಲ್ಪ್. ಸೊ ದೀಸ್ ಆರ್ ದ 2 things that you should look up. So people just don't come with respiratory problems. They have lot of other problems. ಈಗಂತೂ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಡಾಕ್ಟರ್ ಬಿಟ್ಟು ಇನ್ನೆಲ್ಲ ಸಬ್ ಸ್ಪೆಷಲೈಸೇಷನ್ ನೋಡ್ಬಿಟ್ಟಿದ್ದೀನಿ ನಾನು. ಸೊ ತುಂಬಾ ಕಷ್ಟ ಇದೆ. ಬಟ್ ವಿ ಹ್ಯಾವ್ ಟು ರಿಮೆಂಬರ್ ವಿ ಆರ್ ಅ ಹ್ಯೂಮನ್ ಬೀಯಿಂಗ್. ಓಕೆ, ವಿ ಕಮ್ ಇನ್ ಟೋಟಲ್. ಸೊ ರಿಮೆಂಬರ್, lot of the time we have to address the whole system. Lungs are also part of your being. So please address that as a part of the whole, not part in isolation. That is a very important message I tell all my junior doctors, because everybody just forgets there is any other part, organ in the body apart from lungs on ansati when you keep specializing, super specializing.
So there are preventive steps. So one thing about sleep, last few 2-3 minutes, I'm just going to talk a bit about it. I didn't say a lot about it, but basically sleep is an important thing. 1/3 of our life we spend asleep. Okay, 6 to 8 hours most people do sleep, and that is extremely important. It is not just rest, it is regeneration. ಓಕೆ ಸೊ ಗ್ರೋತ್ ರಿಪೇರ್ ಎಲ್ಲ ಆಗುತ್ತೆ ನಿದ್ದೆನಲ್ಲಿ. ಸೊ ಚೆನ್ನಾಗಿ ನಿದ್ದೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಇಫ್ ಯು ಹ್ಯಾವ್ ಎನಿ ಇಶ್ಯೂಸ್ ವಿತ್ ಯುವರ್ ಸ್ಲೀಪ್, ಪ್ಲೀಸ್ ಎನ್ಶ್ಯೂರ್ ಯು ಸೀಕ್ ಹೆಲ್ಪ್, ಗೆಟ್ ಇಟ್ ಸಾರ್ಟೆಡ್. ಇಟ್ ಮೇ ಬಿ ಸ್ಲೀಪ್ ಆ್ಯಪ್ನಿಯಾ, ಇನ್ಸಾಮ್ನಿಯಾ, ನಿದ್ದೆ ಬರದೇ ಇರೋದಿರ್ಬೋದು, ಏನಿರ್ಬೋದು, ಬಟ್ ಗೆಟ್ ಟ್ರೀಟೆಡ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಮೊಬೈಲ್ ಫೋನ್ಸ್, ಕಂಪ್ಯೂಟರ್ಸ್, ಟಿವಿನ ಎಷ್ಟೊತ್ತಿಗೆ ಸ್ವಿಚ್ ಆಫ್ ಮಾಡ್ತೀರಾ? ಆನ್ ಯಾವಾಗಲೂ ಇರುತ್ತೆ. 2 hours ಬಿಫೋರ್ ಯುವರ್ ಬೆಡ್ ಟೈಮ್, ಅಟ್ ಲೀಸ್ಟ್ 1 hour ಬಿಫೋರ್ ಬೆಡ್ ಟೈಮ್. That is another habit to develop. So please do that. The blue light that is getting emitted from all your electronic gadgets is extremely stimulating to the brain. So it is not a good thing just before sleep. So prevention is better than cure. There are a lot of preventive vaccinations that we do advocate to adults. For lung diseases, what are the prevention strategies? Tobacco chewing, smoking in all forms is not good. Ellanu bidbeku. ಆದಷ್ಟು ಗ್ಯಾಸ್ ಸಿಲಿಂಡರ್ನ ಉಪಯೋಗಿಸಿ ರಾದರ್ ದೆನ್ ಬಯೋಮಾಸ್ ಫ್ಯೂಯಲ್ಸ್. ಆ್ಯಂಡ್ ಏರ್ ಪೊಲ್ಯೂಷನ್. ಇದು ಇವತ್ತು ಬೆಳಿಗ್ಗೆ ಜೆ ಪಿ ನಗರ್ ನನ್ನ ಮನೆ ಹತ್ರ. ಇಟ್ ಈಸ್ ನಾಟ್ ಎನಿವೇರ್ ಇನ್ ಪೀಣ್ಯ ಆರ್ ಎನಿಥಿಂಗ್ ಲೈಕ್ ದಟ್. ದಿಸ್ ಈಸ್ ದ ಏರ್ ಕ್ವಾಲಿಟಿ ಅಟ್ 8 o'clock ದಿಸ್ ಮಾರ್ನಿಂಗ್. ಸೊ ಡೋಂಟ್ ಬಿ ಅಂಡರ್ ದ ಇಂಪ್ರೆಷನ್ ಬ್ಯಾಂಗ್ಳೂರ್ ಈಸ್ ಕ್ಲೀನ್ ಆ್ಯಂಡ್ ನೈಸ್. ಸೊ ವ್ಯಾಕ್ಸಿನೇಷನ್ಗೆ ದೆರ್ ಹಸ್ ಬೀನ್ ಅ ಹ್ಯೂಜ್ ಸೈನ್ಸ್. ಲಾಟ್ ಆಫ್ ಸ್ಟಡೀಸ್ ಆರ್ ಡನ್. ಮೆನಿ ಪೀಪಲ್ ವರಿ ಅಬೌಟ್ ಟೇಕಿಂಗ್ ವ್ಯಾಕ್ಸಿನ್ಸ್. Okay, but remember there is a lot of technology to this. And the whole idea is not that people will never get disease if they get vaccine. It is just that the disease severity will be lesser. So you see a patient who is vaccinated and one who is not vaccinated. So this is smallpox initially. So I promote vaccine. There have been worries about people taking vaccines on a regular basis. Basically heavy metal toxicity, anti-vaccine groupಗಳಿದೆ, ಎಸ್ಪೆಷಲಿ US ಅಲ್ಲಿ, ವೆಸ್ಟ್ ಅಲ್ಲಿ ಎಲ್ಲ. So they do propagate this, high metals irutte adula. Yes, initial vaccines had all these problems, but lot of them are synthesized in the lab, which no longer have heavy metals in it. So they are perfectly safe, at least for pneumonia and flu, especially people over 65 years or above 50 years with chronic lung diseases, heart diseases should consider getting vaccinated. Please talk to your doctors today. Diabetics iroru 3 times more risk of infection with diabetics compared to non-diabetics. So there is this very interesting book available on the Ministry of Health website from our country. So if any of you are interested and to learn more ways of avoiding air pollution, what you can do about it and things like that, it's a very good book too. It's slightly old, it is 2019, but it is worth a read. So in conclusion, so it is important to be able to clear out mucus and all the gunk that we are inhaling on a daily basis. Please do continue the good work you people have started. And lot of things can actually harm our lungs. Be aware of it and avoid them. Eat healthy, exercise well, and preventing infections is also a very important aspect. There are many ways to do it, and vaccination is one. Thank you for giving me this opportunity for today, and thank you. Any questions? I'll be happy to share. Thank you. ಈಗ ಇನ್ಮೇಲೆ ನಾವು ಒಂದೊಂದು ಉಸಿರು ತಗೊಳ್ಳುವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ, ಎಷ್ಟು ತಗೋಬೇಕು, ಎಷ್ಟು ಹೋಲ್ಡ್ ಮಾಡಬೇಕು. ಅವ್ರು ಎಷ್ಟು ಹೋಲ್ಡ್ ಮಾಡಬೇಕು ಅಂತ ಯಾರೋ ಕೇಳಿದರು. ನಾನು ತುಂಬ ವರ್ಷದ ಹಿಂದೆ ಯಾರಿಗೂ ನಮ್ಮ ಹಿರಿಯರಿಗೊಬ್ಬರಿಗೆ ಕೇಳಿದೆ, ಯೋಗ ಎಷ್ಟು ವರ್ಷ ಮಾಡಬೇಕು ಅಂತ. ಯೋಗ ಎಷ್ಟು ವರ್ಷ ಮಾಡಬೇಕು ಅಂತ ಅವ್ರು ಹೇಳಿ, ನೋಡಪ್ಪ ನೀನು ಎಷ್ಟು ವರ್ಷ ಉಸಿರಾಡ್ತಾ ಇರ್ತೀಯ ಅಷ್ಟು ವರ್ಷ ಮಾಡಬೇಕು, ಒಂದೇ ಉತ್ತರ. ಸೊ ಇನ್ನು ಮತ್ತೆ ಕೇಳೋಕ್ಕೆ ಬರಬಾರ್ದು ಅವರು. ಅಂದರೆ ಯು ಶುಡ್ ಪ್ರಾಕ್ಟೀಸ್ ರೆಗ್ಯುಲರ್, ಯು ಶುಡ್ ಬಿಕಮ್ ದಿ ಪಾರ್ಟ್ ಆಫ್ ಅವರ್ ಲೈಫ್ ಅಂತ. ಹಾಗೆ ಉಸಿರಿನ ಅವಶ್ಯಕತೆ ಎಷ್ಟು ಅಂದರೆ ಉಸಿರಿನ ಸಮಸ್ಯೆ ಬಂದವರಿಗೆ ಮಾತ್ರ ಗೊತ್ತಾಗುತ್ತೆ, ಅಲ್ಲಿವರೆಗೆ ಏನೂ ಗೊತ್ತಾಗಲ್ಲ. ಇದೆಲ್ಲ ಜನರಲ್ಲಾಗಿ ಹೇಳುವಂಥದ್ದು ಅನೇಕ ವಿಷಯಗಳಿದೆಯಲ್ಲ ನಮ್ಮ ಜೀವನದಲ್ಲಿ. ಮನೆಯಲ್ಲಿ ನಾವು ನೋಡ್ಕೊಳ್ಬೇಕಾದಂಥದ್ದು ಎಲ್ಲ ಬೇಕಾದಷ್ಟು ಇನ್ಫಾರ್ಮೇಷನ್ನು ಇವತ್ತು ಡಾಕ್ಟರ್ ಸುಮಾ ಅವರು ಕೊಟ್ಟಿದ್ದಾರೆ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅವರ ಅವೈಲಬಿಲಿಟಿ ತಿಳ್ಕೊಂಡು ಭಾಳ ಆಯಿತು. ಸ್ಟ್ರೈಟ್ ರೋಡಿಗೆ ಹೋದರೆ ಕರೆಕ್ಟಾಗಿ ಅವ್ರ ಕ್ಲಿನಿಕ್ಕಿಗೆ, ಅವ್ರ ಹಾಸ್ಪಿಟ್ಲಿಗೆ ಹೋಗ್ತೀವಿ, ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ಬೋದು. ಜಸ್ಟ್ ಹ್ಯಾವ್ ಇಟ್. ಇಷ್ಟು ಒಂಥರ ಮನೇಲಿ ಕೂತ್ಕೊಂಡು ಮಾತಾಡಿದ ಹಾಗೆ ನಮ್ಮ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ತುಂಬ ಸಂತೋಷ, ಖುಷಿ ಆಯಿತು. ಅವರು ಎಷ್ಟು ಬ್ಯುಸಿ ಇರ್ತಾರೆ ಅಂದರೆ ಅಲ್ಲಿ ಹೋದರೆ ಮೆಡಿಕಲ್ ಡೈರೆಕ್ಟರ್ ಅಂದಮೇಲೆ ಗೊತ್ತಾಯ್ತಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ದು ಬರ್ತದೆ ಅವರಿಗೆ. ಹಾಗಾಗಿ ಸಮಯ ಕೊಟ್ಟು ಇಲ್ಲಿ ತುಂಬ ಖುಷಿಯಿಂದ ಬಂದು
ನಮ್ಮೆಲ್ಲರ ಜೊತೆಗೆ ತಮ್ಮ ಅನುಭವವನ್ನು ಒಂದಿಷ್ಟು ಸ್ವಲ್ಪ ಹಂಚಿಕೊಂಡಿದ್ದಾರೆ. ಅದಕ್ಕೆ ರಾಮತೀರ್ಥ ಸೇವಾ ಫೌಂಡೇಶನ್ ಅವರಿಗೆ ಆಭಾರಿಯಾಗಿದೆ. ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಶ್ರೀ ವೆಂಕಟೇಶ್ ಬಾಬು, ಓಂಕಾರ ಆಫ್ಸೆಟ್ ಪ್ರಿಂಟರ್ಸ್ ಇದೆ, ನಿಂತ್ಕೊಳ್ಳಿ, ಸ್ವಲ್ಪ ರಮಾ ಅವರು ಬರಬೇಕು. ಇವರಿಬ್ಬರು ತುಂಬ ವರ್ಷದ ಯೋಗ ಕ್ಲಾಸಿಗೆ ಬರೋರು, ಬಿಗಿನಿಂಗಿಂದ ಇದ್ದಾರೆ. ನಮ್ಮೆಲ್ಲ ಚಟುವಟಿಕೆಗಳಿಗೆ ಏನು ಬೇಕಾದರೂ ಪ್ರಿಂಟಿಂಗು ಅದು ಇದು ಬುಕ್ಸಿಂದ ಹಿಡಿದು ಇನ್ವಿಟೇಷನಿಂದ ಹಿಡಿದೆಲ್ಲ ಮಾಡಿಕೊಡೋರು ಇವರೇ. ಸೊ ಅವರು ನೆನಪಿನ ಕಾಣಿಕೆಯನ್ನು ಅವರಿಗೆ ಕೊಡಬೇಕು ಅಂತ ಕೇಳ್ತಾರೆ. ಕೊಡಿ, ಇಬ್ಬರು ಸೇರಿ ಫಾರ್ಮ್ಯಾಲಿಟಿ. ಸೊ ಇವತ್ತು ಅನೇಕರಿಗೆ ಅಟ್ರಾಕ್ಷನ್ ಇವತ್ತು ಕ್ರಿಕೆಟು ಅದು ಇದೆಲ್ಲ ಇರುತ್ತೆ. ಸೆಕೆ ಬೇರೆ, ಹೊರಗಡೆ ಹೋಗೋದು ಬೇಡ ಅನಿಸುತ್ತೆ. ಆದರೂ ಬೇರೆ ಕಡೆ ತುಂಬ ಕಡೆ ಹೋಗೋರು ಹೋಗೇ ಹೋಗ್ತಾರೆ. ನೋಡಿ, ಯಾವ ಹೋಟ್ಲ್ ನೋಡಿದರೂ ಫುಲ್ ಇರ್ತದೆ. ಸೊ ಅದೆಲ್ಲ ಸುಮ್ಮನೆ ನೆಪ ಅಷ್ಟೇ, ಇನ್ನೇನಿಲ್ಲ. ಆದರೂ ಅಷ್ಟೆಲ್ಲ ಇದ್ದರೂ ಅಟ್ರಾಕ್ಷನ್ನು ಈ ಯಾರೋ ಕೇಳಿದರು, ಸರ್ ಇವತ್ತು ಬರ್ತಾನೆ ನೋಡಿ, ಇಲ್ಲಿಗೆ ಬರೋರೇ ಬೇರೆ, ಅದಕ್ಕೆ ಹೋಗೋರೇ ಬೇರೆ, ಅಥವಾ ಅಲ್ಲಿ ಹೋಗಲೇಬೇಕಂದ್ರೆ ಇದು ಮುಗಿದ ಮೇಲೆ ಹೋಗ್ತಾರೆ. ಆ ಥರ ಎಲ್ಲ ಬಂದಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ. ಶುಭವಾಗಲಿ. ಶುಭಂ.